ಸೊ ಬಟ್ ಇದನ್ನ ಪೇರೆಂಟ್ಸ್ ಕೇಳಿಸ್ಕೊಂಡಾಗ ಏನಂದ್ರು? ವಾಟ್ ವಾಸ್ ದೇರ್ ಫಸ್ಟ್ ರಿಯಾಕ್ಷನ್ ವೆನ್ ದೇ ಹರ್ಡ್ ಯು ಸೇಯಿಂಗ್ ಆಲ್ ದ NMA ವರ್ಡ್ಸ್? ಶಾಹಿಕಾ ಮುಚ್ಚೋ ಮರಿ ನಿಂಗಿಂತ ನಂಗೆ ಜಾಸ್ತಿ ಇದೆ ರೋಷ ನಕ್ಕನ್ ಬಂದ್ರು ನೋಡೋಣ ಯಾವನ್ಗೆ ಇದೆ ನನ್ನ ಮೇಲೆ ದ್ವೇಷ. ವಾಟ್ ಇಸ್ ದ ರಿಯಾಲಿಟಿ ರೈಟ್ ನಾವು? ಇದರಿಂದ ನೀವು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಾ? ದುಡ್ಡು ಇದೆಯಾ ಅಂತ ಕೇಳಿದ್ರೆ ತುಂಬಾ ದುಡ್ಡಿದೆ, ಮ್ಯೂಸಿಕಲ್ ತುಂಬಾ ದುಡ್ಡಿದೆ. ಹೇಗೆ? ಹೌ ಆರ್ ಯು ಅರ್ನಿಂಗ್ ಇಟ್? ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಯೂಟ್ಯೂಬ್ ಮತ್ತೆ ಶೋಸ್ ಗಳು ಸಿಕ್ಕುತ್ತೆ. ಆಗಲ್ಲ ಅಂತ ಅಂದ್ರು ರ್ಯಾಪ್ ಕೂಡ ಮಾಡಿದೆ, ಹಿಪ್ ಹಾಪ್ ಸಂಸ್ಕೃತಿ ಅಂತ ಹೊಸ ಮ್ಯಾಪ್ ಕೂಡ ಮಾಡಿದೆ. ಎಸ್ RD ಟಿಲ್ಲು. ಇವಾಗ ರ್ಯಾಪ್ ಅಂತಂದ್ರೆ ಅದಕ್ಕೆ ಫುಲ್ ಅದಕ್ಕೆ ರಾಗವಾಗಿ ಆಡಬೇಕು ಈ ತರ ಅಂತೇನಿಲ್ಲ. ನನ್ಗೆ ಏನ್ ಬರುತ್ತೆ, ಇವಾಗ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಇದು ರ್ಯಾಪ್. ಇವಾಗ ನಾನು ಮಾತಾಡ್ತಿದ್ದೀನಿ, ಇದಕ್ಕೆ ಏನಾದ್ರು ಬೀಟ್ ಏನಾದ್ರು ಹಾಕಿದ್ರೆ ಇದೇ ರ್ಯಾಪ್. ಇದೆ ರ್ಯಾಪ್ ಆಗೋಯ್ತಲ್ವಾ? ಆಗೋಗುತ್ತೆ. ಅಕ್ರಾಸ್ ದ ಗ್ಲೋಬ್ ಎಲ್ಲ ರ್ಯಾಪ್ ಆರ್ಟಿಸ್ಟ್ಗೆ ದೇರ್ ಆರ್ ಆಲ್ವೇಸ್ ಥ್ರೆಟ್ಸ್. ಇವಾಗ ರೀಸೆಂಟ್ ಆಗಿ ಡೌನ್ ಡೌನ್ ಅಂತ ನನ್ನೊಂದು ಸಾಂಗ್ ಬಂತು. ಅದು ಪೊಲಿಟಿಕ್ಸ್ ಆಗ್ಬೋದು ಅಥವಾ ಅದೇ ಇವಾಗ ಹಿಂದೂ ಮುಸ್ಲಿಂ ಜಗಳಗಳು. ಈ ಟ್ರ್ಯಾಕಿಗೆ ಮಾತ್ರ ಒಂದ್ ಸ್ವಲ್ಪ ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮ್ಯೂಸಿಕ್ ಇಸ್ ದ ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ನಮಗೇನೋ ಬೇರೆ ಬೇರೆ ಥರದ ಮ್ಯೂಸಿಕ್ ಡಿಪೆಂಡಿಂಗ್ ಆನ್ ಅವರ್ ಮೂಡ್ಸ್ ಸಿಕ್ಕಾಪಟ್ಟೆ ಕೇಳಿಸ್ಕೊಳಕ್ ಇಷ್ಟ. ಅಕಸ್ಮಾತ್ ಆಗಿ ಸಂಗೀತ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಇಲ್ಲಿ ಕೂತು ನಾನು ನಿಮ್ಮ ಹತ್ರ ಮಾತಾಡಕ್ ಆಗ್ತಾ ಇರಲಿಲ್ಲ. ಆಫ್ಕೋರ್ಸ್ ನನಗಂತೂ ಮ್ಯೂಸಿಕ್ ಇಸ್ ಲೈಫ್. ಹೌದು. ನಂತರ ಸಾಕಷ್ಟು ಜನ ತಮ್ಮ ಜೀವನವನ್ನ ನಡೆಸ್ತಾ ಇರೋದೇ ಸಂಗೀತದಿಂದ, ತಮ್ಮ ಕರಿಯರ್ಸ್ನ ಶುರು ಮಾಡ್ತಾ ಇರೋದೇ ಮ್ಯೂಸಿಕ್ ಇಂದ. ಈಗ ಮ್ಯೂಸಿಕ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ಆಬ್ವಿಯಸ್ಲಿ ನನ್ನ ಜೊತೆ ಸ್ಟುಡಿಯೋನಲ್ಲಿ ಯಾರೋ ಒಬ್ರು ಮ್ಯೂಸಿಷಿಯನ್ ಕೂತಿರ್ಬೇಕಲ್ವಾ. ಬಟ್ ಇವ್ರು ಮಾಡೋ ಮ್ಯೂಸಿಕ್ ಇಟ್ಸ್ ಕಂಪ್ಲೀಟ್ಲಿ ಡಿಫರೆಂಟ್. ನಾವೆಲ್ಲ ಕೇಳಿಸ್ಕೊಳ್ತಾ ಇದ್ದಿದ್ದು ರೊಮ್ಯಾಂಟಿಕ್ ಹಾಡುಗಳು ಒಂದು ಕಡೆ ಆದ್ರೆ, ಈ ನಡುವೆ ನಮ್ಮ ಜೆನ್ಸೀಸ್ ಕೇಳಿಸ್ಕೊಳ್ತಾ ಇರೋ ರ್ಯಾಪ್ ಮ್ಯೂಸಿಕ್ ಇನ್ನೊಂದು ಕಡೆ. ಅಫ್ಕೋರ್ಸ್ ಅಪ್ಪ ಇಷ್ಟು ಫಾಸ್ಟ್ ಆಗಿ ಹೇಗಪ್ಪ ಇವರು ಹಾಡು ಹಾಡ್ತಾರೆ, ಹೇಗೆ ಮಾತಾಡ್ತಾರೆ ಅನ್ನೋ ಯೋಚನೆ ಒಂದು ಕಡೆ ಇದ್ರೆ, ಇವರಿಗೆ ಈ ಥರದ ಒಂದು ಲಿರಿಕ್ಸು, ಈ ಥರದ ಒಂದು ಯೋಚನೆ ಎಲ್ಲಿಂದ ಬರುತ್ತೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇರಲೇಬೇಕಲ್ವಾ. ಮೊದಲನೇದಾಗಿ ಇವರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಸೊ ಐ ಆಮ್ ಗೋಯಿಂಗ್ ಟು be calling him everything, whether he is a rapper, he is a singer, he is a music director, he is a lyricist, and of course he also has a lot of thoughts that he want to give out to the world. So ನನ್ನ ಜೊತೆ ಇವತ್ತು ಸಂಜೆ ಶೋ ನಲ್ಲಿ ಸ್ಟುಡಿಯೋ ಅಲ್ಲಿ ಕೂತಿದ್ದಾರೆ ಟಿಲ್ಲು ಅವರು. ಎಸ್, fantastic morning, ನಮಸ್ಕಾರ and a very very warm welcome to my show. ನಮಸ್ಕಾರ, RD ಟಿಲ್ಲು here. Yes, RD ಟಿಲ್ಲು. Okay, first let's come to the main point, bro. ನಿಮ್ಮ ನಿಜವಾದ ಹೆಸರು ಏನಪ್ಪ? ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ಟಿಲ್ಲು ಅಂತ ಹೆಸರಿಟ್ಟಿರಲ್ಲ? ನಿಜವಾದ ಹೆಸರು ದೀಪಕ್ ಅಂತ. ಅದು ಏನಾಯ್ತು ಅಂತಂದ್ರೆ ನಾನು ಲೈಕ್ ಟ್ರ್ಯಾಕ್ ಡ್ರಾಪ್ ಮಾಡ್ಬೇಕಾಗಿತ್ತು, ಫಸ್ಟ್ ಸಾಂಗ್ ನ ರಿಲೀಸ್ ಮಾಡ್ಬೇಕಾಗಿತ್ತು. ಅವಾಗ ನಾನು ನೇಮ್ ಹುಡುಕ್ತಾ ಇದ್ದೆ. ಓಕೆ. ನೇಮ್ ಹುಡುಕ್ತಾಗ ಏನ್ ಸ್ಟೇಜ್ ನೇಮ್ ಏನಾದ್ರು ಇಟ್ಕೋಬೇಕಲ್ಲ ಹೊಸದಾಗಿ ಬೇರೆ ತರ ಅಂತಂದಾಗ ರಾಪರ್ ದೀಪು, ರಾಪರ್ ನನ್ನ ದೀಪು ಅಂತ ಕರೀತಾರೆ, ದೀಪಕ್ ಅಂತ. ದೀಪು ರಾಪರ್ ದೀಪು ಅಂತ ಅದು RD ಅಂತ ಆಯ್ತು. ಓಕೆ. ಅದಾದ್ಮೇಲಿಂದ ಟಿಲ್ಲು ಅಂತ ನನ್ಗೆ ಏನಕ್ಕೆ ಸಡನ್ ಆಗಿ ಥಾಟ್ಸ್ ಬಂತು ಅಂತ ಗೊತ್ತಿಲ್ಲ. ಬರೀ RD ಸಾಕಾಗಲ್ಲ, ಅದ್ರ ಮುಂದೆ ಇನ್ನೊಂದೇನಾದ್ರು ಬೇಕು ಅಂತ ಟಿಲ್ಲು ಅಂತ ಇಟ್ಕೊಂಡ್ವಿ. ಬಟ್ ಅದು ಹೋಗ್ತಾ ಅದಕ್ಕೆ ಫುಲ್ ಫಾರ್ಮ್ ನಾನೇ ಸ್ವಲ್ಪ ಬರೆದು ಕಂಡಿಟ್ಕೊಂಡಿದ್ದೆ, ದ ಇಂಡಿಪೆಂಡೆಂಟ್ ಲಾಯಲ್ ಲಿರಿಕ್ಸಿಸ್ಟ್ ಅನ್ಬೀಟೇಬಲ್ ಅಂತ ಮಾಡ್ಕೊಂಡಿದ್ದೆ. ಬೇರೆ ಇದೆ ಟಿಲ್ಲುಗೆ. ಸೊ ಅದನ್ನ ಬರೀ ಟಿಲ್ಲು ಅಂತ ಕರೆಯಕ್ಕಾಗಲ್ಲ, ನಾನು TILLU ಅಂತ ಕರಿಬೇಕು ಅಲ್ವಾ? ನಾನೇನೋ ನಿಜವಾಗ್ಲೂ ನಮ್ಮ ಮನೆಗಳಲ್ಲಿ ನಮಗೆ ಪೆಟ್ ನೇಮ್ಸ್ ಇಡ್ತಾರಲ್ಲ, ಹೇಗ್ ನಿಮ್ಮನ್ನ ದೀಪು ಅಂತ ಕರೀತಾರೋ, ಜನ ಚಿಕ್ಕು ಅಂತ ಕರೀತಾರೋ, ಚಿಂಪು ಅಂತ ಕರೀತಾರೋ, ಡಿಂಪು ಡಾಲಿ ಅನ್ಕೊಂಡೆ. ನಾನೇ ಅದೇ ತರ ಟಿಲ್ಲು ಅಂತ ಕರೀತಾ ಇರ್ಬೋದು ಅಂತ ಅನ್ಕೊಂಡೆ. ಬಟ್ ಆಫ್ಕೋರ್ಸ್ ನಾನು ಸ್ಟಾರ್ಟ್ ಮಾಡಿದಾಗೆ ಹೇಳ್ದೆ, ಮ್ಯೂಸಿಕ್ ಇಸ್ ಡಿಫರೆಂಟ್ ಫಾರ್ ಎವ್ರಿ ಸಿಂಗಲ್ ಪರ್ಸನ್. ಅವರ ಮೂಡ್ ಯಾವ ತರ ಇರುತ್ತೋ ಅದರ ಪ್ರಕಾರ ಮ್ಯೂಸಿಕ್ ನ ಜನ ಕ್ರಿಯೇಟ್ ಮಾಡ್ತಾರೆ, ಮ್ಯೂಸಿಕ್ ನ ಜನ ಕೇಳಿಸ್ಕೊಳ್ತಾರೆ. ಅಂಡ್ ಈ ನಡುವೆ ನಾವು ಕನ್ನಡ ರ್ಯಾಪ್ ಮ್ಯೂಸಿಕ್ ನ ಸಾಕಷ್ಟು ಕೇಳಿಸ್ಕೊಳ್ತಾ ಇದ್ದೇವೆ. ಒಂದು ಕಡೆ ಆಲೋಕ್ ಇರಬಹುದು, ಇನ್ನೊಂದು ಕಡೆ ಚಂದನ್ ಶೆಟ್ಟಿ ಅವರು ಇರಬಹುದು. ಅದೇ ತರ ಸಾಕಷ್ಟು ಉತ್ತರ ಕರ್ನಾಟಕದಿಂದನೂ ಕೂಡ ಎಷ್ಟೊಂದು ಜನ ಮ್ಯೂಸಿಷಿಯನ್ಸ್ ಈಗ ರ್ಯಾಪರ್ಸ್ ಆಗಿ ಮುಂದೆ ಬರ್ತಾ ಇದ್ದಾರೆ. ಇಷ್ಟೊಂದು ಎಲ್ಲ ಜಾನ್ರಾಸ್ ಇರುವಾಗ ನೀವು ರ್ಯಾಪಿಂಗ್ ನ ಯಾಕೆ ಚೂಸ್ ಮಾಡ್ಕೊಂಡ್ರಿ? ವೈ ರ್ಯಾಪ್? ಆಕ್ಚುಲಿ ಅದು ಸ್ಟಾರ್ಟ್ ಆಗಿದ್ದು ಯಾವ ತರ ಅಂತಂದ್ರೆ, ನಂಗೆ ತುಂಬಾ ಥಾಟ್ಸ್ಗಳು ಬರ್ತಿತ್ತು. ಮತ್ತೆ ನಾನು ತುಂಬಾ ಇಮ್ಯಾಜಿನ್ ಮಾಡ್ತೀನಿ. ನಾನು ಇವಾಗ ಒಂದ್ ಕಡೆ ಕುತ್ಕೊಂಡಿದ್ದಾಗ ನಾನು ಒಬ್ಬನೇ ಇರಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಇಮ್ಯಾಜಿನ್ ಮಾಡ್ತಾ ಇರ್ತೀನಿ ಥಿಂಗ್ಸ್ ನ. ಇವಾಗ ನಾನು ಯಾರ ಜೊತೆ ಮಾತಾಡ್ತಿರೋ ತರ ಈ ತರ ಇಮ್ಯಾಜಿನ್ ಮಾಡ್ತಿರ್ತೀನಿ. ಮತ್ತೆ ನನ್ನ ಸ್ಟೋರೀಸ್ ನ ನನಗೆ ಬೇರೆಯವ್ರಿಗೆ ಹೇಳ್ಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ. ನನ್ನ ಫ್ರೆಂಡ್ಸ್ಗಾಗ್ಲಿ ಯಾರಿಗಾದ್ರು ಈ ತರ ಆಯ್ತು ಅವತ್ತೇನೋ ಈ ತರ ಆಯ್ತು ಅಂತ ನಾನು ಅದಾದ್ಮೇಲಿಂದ ನನ್ನ ಎಮೋಷನ್ಸ್ ಆಗ್ಬೋದು ಅಥವಾ ನನ್ನ ಸ್ಟೋರೀಸ್ಗಳನ್ನ ನಾನು ಬರಿತಾ ಹೋಗ್ತಾ ಇದ್ದೆ. ಅವಾಗ ನಂದು ಫಸ್ಟ್ ಟ್ರ್ಯಾಕ್ ನ ಡಿವೈನ್ದು ಫರಾಕ್ ಅಂತ ಒಂದು ಟ್ರ್ಯಾಕ್ ನೋಡಿದೆ. ಫರಾಕ್ ಅಂತ ಟ್ರ್ಯಾಕ್ ನೋಡಿದಾಗ ಅದು ನಾನು ಫಸ್ಟ್ ಟ್ರ್ಯಾಕ್ ಬರಿತಾ ಇದ್ದು ಚಂದನ್ ಶೆಟ್ಟಿ ಅಥವಾ ಅವ್ರದ್ದು ಇನ್ಫ್ಲೂಯೆನ್ಸ್ ತಗೊಂಡು, ಹನಿ ಸಿಂಗ್ ಇವ್ರದ್ದು ಇನ್ಫ್ಲೂಯೆನ್ಸ್ ತಗೊಂಡು ಆ ಥರ ಟ್ರ್ಯಾಕ್ಸ್ಗಳು ಬರಿತಾ ಇದ್ದೆ. ದೆನ್ ಅದೇ ಬರ್ತಾ ನಾನು ಫರಾಕ್ ಅಂತ ಅಂದ್ಬಿಟ್ಟು ಒಂದು ಟ್ರ್ಯಾಕ್ ನೋಡಿದೆ ಡಿವೈನ್ ಅವ್ರದ್ದು. ಅದು ಫುಲ್ ಹೆವಿ ಇನ್ಸ್ಪೈರ್ ಮಾಡಾದ್ಮೇಲಿಂದ ಅವಾಗ ಅನಿಸ್ತು ಇದು ಕರೆಕ್ಟ್ ಟೈಮ್ ನಾನು ಬರ್ದಿರೋ ಸ್ಟೋರೀಸ್ಗಳನ್ನ ಈ ಥರನೂ ಹೇಳ್ಬೋದು. ಬಿಕಾಸ್ ಏನಕ್ಕೆ ಅಂತಂದ್ರೆ
ಇವಾಗ ರ್ಯಾಪ್ ಅಂತಂದ್ರೆ ಅದಕ್ಕೆ ಫುಲ್ ಅದಕ್ಕೆ ರಾಗವಾಗಿ ಆಡಬೇಕು ಈ ತರ ಅಂತೇನಿಲ್ಲ. ನನ್ಗೆ ಏನ್ ಬರುತ್ತೆ, ಇವಾಗ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಇದು ರ್ಯಾಪ್, ಇವಾಗ ನಾನು ಮಾತಾಡ್ತಿದ್ದೀನಿ ಇದಕ್ಕೆ ಏನಾದ್ರು ಬೀಟ್ ಏನಾದ್ರು ಹಾಕಿದ್ರೆ ಇದೇ ರ್ಯಾಪ್, ಇದೇ ರ್ಯಾಪ್ ಆಗೋಯ್ತಲ್ವಾ? ಆಗೋಗುತ್ತೆ. ಸೊ ಅದು ಆ ತರ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ ನನ್ನ ಸ್ಟೋರೀಸ್ಗಳನ್ನ ಹೊರಗಡೆ ಸ್ವಲ್ಪ ಜನ ಹೇಳ್ಕೊಳ್ಳೋಕೆ, ಮತ್ತೆ ನಂದು ರಿಯಲ್ ಸ್ಟೋರೀಸ್ಗಳು ಇವಾಗ ಏನೋ ನಡೆದಿರುತ್ತೆ, ಸ್ವಲ್ಪ ಏನೋ ಬೇಜಾರಾಗಿರುತ್ತೆ, ಏನೋ ಖುಷಿ ಆಗಿರುತ್ತೆ, ಅದೆಲ್ಲಾನು ಆಚೆ ಹಾಕ್ಬೇಕು ಅಂತಂದಾಗ ಅದು ಸ್ಟಾರ್ಟ್ ಆಗಿದ್ರೆ ರ್ಯಾಪ್ ಈ ತರ ಸ್ಟಾರ್ಟ್ ಆಯ್ತು. ಬೇಜಾರಾಗಿರುತ್ತೆ, ಖುಷಿಯಾಗಿರುತ್ತೆ. ಸೊ ಒಂದೊಂದು ಹಾಡಿನ ಹಿಂದಿನ ಹಿಸ್ಟ್ರಿ ನಮಗ್ ಗೊತ್ತಾಗ್ಬೇಕು. ಬಟ್ ಅದಕ್ಕೂ ಮುಂಚೆ ನೀವು ಹೇಳ್ತಿದ್ರಿ ನಾವು ಹೇಗ್ ಮಾತಾಡ್ತಾ ಇದೀವೋ ಅದಕ್ಕೆ ಒಂದೆರಡು ಬೀಟ್ ಹಾಕಿದ್ರೆ ಅದು ಹಾಡು ಆಗೋಗುತ್ತೆ ಅಂತ. ಬಟ್ ಸಂಗೀತ ಆ ತರ ಅಲ್ವಲ್ಲ. ನಾಟ್ ಎವ್ರಿಬಡಿ ಕ್ಯಾನ್ ಬಿಕಮ್ ಅ ಮ್ಯೂಸಿಷಿಯನ್. ಆ ತರ ಇದ್ದಿದ್ರೆ ಬೈ ನೌ ಐ ಆಲ್ಸೋ ವುಡ್ ಹ್ಯಾವ್ ಬೀನ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ಸಿಂಗರ್ ಅಂತ ಹೇಳ್ಬೇಕಿತ್ತು ನಾನು. ಸೊ ಸಂಗೀತದ ಇನ್ಫ್ಲೂಯೆನ್ಸ್ ಇದೆಯಾ ನಿಮಗೆ? ಸಂಗೀತ ಕಲ್ತಿದ್ದೀರಾ ಮುಂಚೆ ಅಥವಾ ಯಾವ ತರ ಇದು? ಇಲ್ಲ ಮ್ಯಾಮ್, ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಅಮ್ಮ ಹೇಳ್ಕೊಡ್ತಾ ಇದ್ರು ಈ ತರ ಸಾಂಗ್ಸ್ ಗಳನ್ನ. ಕಾಲೇಜಲ್ಲಿ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಗಳಲ್ಲಿ ಇರುತ್ತಲ್ಲ, ಅವಾಗ ಅಮ್ಮ ನೈಟ್ ಎಲ್ಲ ಕಲ್ಸ್ಕೊಡ್ತಿದ್ರು. ಬಟ್ ನನಗೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಅಮ್ಮನ ಫೋರ್ಸ್ಗೋಸ್ಕರ ನಾನು ಹೋಗ್ತಾ ಇದ್ದೆ. ಇಲ್ಲ ಈ ತರ ಅಮ್ಮ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು, ಮತ್ತೆ ಸಾಂಗ್ ಎಲ್ಲ ಹೇಳ್ಕೊಡ್ತಾ ಇದ್ರು. ನಂಗೆ ಒಂದು ಸ್ವಲ್ಪನೂ ಇಷ್ಟ ಇರ್ತಿರ್ಲಿಲ್ಲ. ಅದಾದ್ಮೇಲಿಂದ ಒಂದು 7th ಆದ್ಮೇಲಿಂದ ನಾನು ಕಂಪ್ಲೀಟ್ ಆಗಿ ನಿಲ್ಸ್ಬಿಟ್ಟೆ, ಇಲ್ಲ ಇದೆಲ್ಲ ಮಾಡಲ್ಲ ಅಂತ. ಮತ್ತೆ ಅದೇ ಕಾಲೇಜ್ ಸ್ಕೂಲಿಂದೆಲ್ಲ ಹೈಸ್ಕೂಲ್ ಸೇರ್ಕೊಂಡಾದ್ಮೇಲಿಂದ ಸ್ವಲ್ಪ ಫ್ರೆಂಡ್ಸ್ ಅದು ಇದು ಅಂತ ಸುತ್ತಾಡ್ಕೊಂಡು ಇನ್ನು ಅದೆಲ್ಲ ಮಾಡಲ್ಲ, ಅದೆಲ್ಲ ಮಾಡಿದ್ರೆ ಇಂತ ನಾವು ನೋಡ್ತಾರೆ ಹಂಗೆ ಆರಾಮಾಗಿರ್ಬೇಕು ಅಂತ ಚೂಸ್ ಮಾಡಿರ್ಲಿಲ್ಲ. ಮತ್ತೆ ಅದಾದ್ಮೇಲಿಂದ PU ಆದ್ಮೇಲಿಂದ ಸ್ಟಾರ್ಟ್ ಆಗಿದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ 10th ಇಂದಾನೆ ಸ್ಟಾರ್ಟ್ ಮಾಡಿದೆ ನಾನು ಬರೆಯೋದಿಕ್ಕೆಲ್ಲ, ನನ್ನ ಸ್ಟೋರೀಸ್ಗಳು ಬರೆಯೋದಿಕ್ಕೆಲ್ಲ. ಬಟ್ ಯಾರಿಗೂ ಹೇಳ್ತಿರ್ಲಿಲ್ಲ. ಒಂದು ಕ್ರೇಜ್ ಇನ್ಸಿಡೆಂಟ್ ಏನಾಗಿತ್ತು ಅಂತಂದ್ರೆ, ಫಸ್ಟ್ ಸಾಂಗ್ ನಾನು ಯಾವ್ದೋ ಒಂದು ಬೇರೆ ಸಾಂಗ್ ಲಿರಿಕ್ಸ್ ನ ತೆಗೆದು ಅದಕ್ಕೆ ನಾನ್ ಲಿರಿಕ್ಸ್ ಬರೆದು ಅದನ್ನ ಸ್ಕೂಲಲ್ಲಿ ಆಡ್ತಾ ಇದ್ದೆ when I was in 10th standard. ಮತ್ತೆ ಪುನಃ ಅದನ್ನ ನನ್ನ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್ ಇನ್ನೊಬ್ಬ ಇರ್ತಿದ್ದೆ ಯಾವಾಗಲೂ ನನ್ನ ಜೊತೆ, ಅವನಿಗೆ ನಾನು ಹೇಳ್ತಿದ್ದೆ ಈ ತರ ಉಂಟು, ಈ ತರ ಉಂಟು ಅಂತ. ಅವಾಗ ಒಂದು ದಿನ ಸ್ಕೂಲಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇತ್ತು. ಅವ್ನು ಅದನ್ನ ಇಲ್ಲಿ ನನ್ನ ಬೇರೆ ಫ್ರೆಂಡ್ಸ್ ಗಳೆಲ್ಲ ಇದ್ದವರು ಈ ತರ ಸಾಂಗ್ ಬರ್ದಿದ್ದಾರೆ, ಇವ್ರು ಸಾಂಗ್ ಆಡ್ತಾರೆ, ಅವರೇ ಬರ್ದಿರೋದು ಅಂತ. ನಾನು ಹೋಗಿರೋ ನನಗೆ ಹೆವಿ ಭಯ. ಸೊ ನನ್ನ ಫ್ರೆಂಡ್ ಹೋದ್ಮೇಲಿಂದ ಸೇರಿ ಅವನು ಅಲ್ಲಿ ಸಾಂಗ್ ಆಡಾದ್ಮೇಲಿಂದ PT ಸರ್ ಎತ್ಕೋ ಸೇರಿ ಕೊಟ್ರು, ನಾವು ಬರ್ದಿರೋದು ಎತ್ಕೋ ಸೇರಿ ಹೊಡೆದ್ರು. ಅದಾದ್ಮೇಲಿಂದ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಇಲ್ಲ ಇದು ಯಾಕೋ ಸರಿ ಬರ್ತಾ ಇಲ್ಲ ನನಗೆ ಇದು ಅಂತಂದ್ರೆ. ಬಟ್ ಬರಿತಾ ಇದ್ದೆ, ಅದನ್ನ ಬರೆಯೋದು ಯಾವತ್ತೂ ನಿಲ್ಸಿರ್ಲಿಲ್ಲ. ಬರಿತಾ ಇದ್ದೆ. ಅದಾದ್ಮೇಲಿಂದ ಮತ್ತೆ ಪುನಃ ಅದೇ ಫಸ್ಟ್ PU ಸೆಕೆಂಡ್ PU ಇದ್ರಲ್ಲೆಲ್ಲ ನಾನು ಏನು ಮಾಡೇ ಇಲ್ಲ, ಬರೀ ಬರ್ದಿರೋದಷ್ಟೇ ಸಾಂಗ್ಸ್. ಅದಾದ್ಮೇಲಿಂದ ಸ್ವಲ್ಪ ಬೇರೆ ಲೈಫಲ್ಲಿ ಏನೋ ಒಂದು ಸ್ವಲ್ಪ ಏನೇನೋ ಇನ್ಸಿಡೆಂಟ್ಗಳಾಯ್ತು. ಅದಾದ್ಮೇಲಿಂದ ಇಲ್ಲ ನಾನು ಸೀರಿಯಸ್ ಆಗಿ ಮ್ಯೂಸಿಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಸ್ಟಾರ್ಟ್ ಆಯ್ತು. ಏನೇನೋ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಲ್ಲ, ನಿಮ್ಮ ಫಸ್ಟ್ ಹಾಡಿನ ಹಿಂದಿನ ಹಿಸ್ಟ್ರಿ ಸ್ವಲ್ಪ ಹೇಳಿ ನಮಗೆ. ಏನ್ ಯೋಚನೆ ಮಾಡ್ಕೊಂಡು ಏನ್ ನಡೀತು ಇನ್ಸಿಡೆಂಟ್, ಇಫ್ ಯು ಕ್ಯಾನ್ ಸೇ ಇಟ್ ಔಟ್ ಲೌಡ್. ಫಸ್ಟ್ ಸಾಂಗ್ ನಾನು ಬರ್ದಿದ್ದು ಸಮಾನತೆ ಅಂತ. ಸೊ ಒಂದು ಕಾಸ್ಟಿಸಮ್ ಬಗ್ಗೆ, ಮತ್ತೆ ಪಬ್ಲಿಕ್ ಅಲ್ಲಿ ಇವಾಗ ಸೋಷಿಯಲ್ ಏನೇನೇನು ಪ್ರಾಬ್ಲಮ್ಗಳಾಗುತ್ತೆ, ಇವಾಗ ದೇವಸ್ಥಾನಗಳು ಬಿಡಲ್ಲ ಅಥವಾ ಇವ್ರದ್ದು ಕಾಸ್ಟಿಸಮ್ ತುಂಬಾ ನಡೆಯುತ್ತೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ನಾನು ಜಾಸ್ತಿ ನೋಡ್ಕೊಂಡ್ ಬಂದಿರೋದೇ ಅದು ಕಾಸ್ಟಿಸಮ್. ನಾನು ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಸಮಾನತೆ, ಎಲ್ಲರೂ ಒಂದೇ, ಎಲ್ಲರೂ ಒಟ್ಟಿಗೆ ಏನಕ್ಕೋಸ್ಕರ ಕಿತ್ತಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್. ಫಸ್ಟ್ ಸಾಂಗ್ ನಾನು ಬರ್ದಿದ್ದು ಸಮಾನತೆ ಅಂತ ಅಂದ್ಬಿಟ್ಟು ಅದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಮಾಡಿದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಅದಾದ್ಮೇಲಿಂದ ಮತ್ತೆ ಪುನಃ ಅದೇ ತರ ಸ್ಟಾರ್ಟ್ ಆಯ್ತು. ಬೇರೆ ಬೇರೆ ಟಾಪಿಕ್ಸ್ ಗಳ ಬಗ್ಗೆ ಬರಿತಾ ಈ ತರ ಸ್ಟಾರ್ಟ್ ಆಯ್ತು. ಸೊ ಫಸ್ಟ್ ನಾನು ಬರ್ದಿದ್ದು ಟ್ರ್ಯಾಕ್ ನೇಮ್ ಸಮಾನತೆ ಅಂತ ಅಂದ್ಬಿಟ್ಟು. ಅಂಡ್ ಎಷ್ಟು ಹೆವಿ ಆಗಿರೋ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡ್ಕೊಂಡಿದ್ದೀರಾ ನೀವು. ಆಫ್ಕೋರ್ಸ್ ಜನ ಇದ್ರ ಬಗ್ಗೆ ಕ್ಲೋಸ್ಡ್ ಡೋರ್ಸ್ ಹಿಂದೆ ಮಾತಾಡ್ತಾರೆ, ಯಾರು ಮುಂದೆ ಬಂದು ಇದ್ರ ಬಗ್ಗೆ ಹೇಳಲ್ಲ. ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಯಾವುದೇ ಒಂದು ಯುನೋ ಸೊಸೈಟಲ್ ಪ್ರೆಷರ್ ಆಗಿರ್ಲಿ, ಸೋಷಿಯಲಿ ಜನ ಯಾವ ತರ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ, ವೆದರ್ ಇಟ್ಸ್ ಕಾಸ್ಟಿಸಮ್, ವೆದರ್ ಇಟ್ಸ್ ರೇಸಿಸಮ್, ವೆದರ್ ಇಟ್ಸ್ ಇನ್ ಟರ್ಮ್ಸ್ ಆಫ್ ರಿಲಿಜನ್, ಇದೆಲ್ಲದ್ರ ಮಧ್ಯದಲ್ಲೂ ಇಟ್ ಇಸ್ ಅ ವೆರಿ ವೆರಿ ಹೆವಿ ಸಬ್ಜೆಕ್ಟ್. ಸೊ ಇದಕ್ಕೆ ಕ್ರಿಟಿಸಿಸಮ್ ಅದೇ ತರ ಬರಬಹುದು. ಸೊ ಜನ ಇದನ್ನ ಕೇಳಿಸ್ಕೊಂಡಾಗ ಫಾರ್ ದ ವೆರಿ ಫಸ್ಟ್ ಟೈಮ್ ನಿಮಗೆ ಯಾವ ತರದ ಫೀಡ್ಬ್ಯಾಕ್ ಬಂತು? ನನಗೆ ತುಂಬಾ ಚೆನ್ನಾಗಿರೋ ಅಂದ್ರೆ ಒಳ್ಳೆ ಫೀಡ್ಬ್ಯಾಕ್ ಬಂತು. ಬಿಕಾಸ್ ಎಲ್ಲರೂ ಇಷ್ಟಪಡ್ತಾ ಇದ್ರು, ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ, ನಾವ್ ಹೇಳಕ್ಕಾಗಲ್ಲ ಬಟ್ ನೀನ್ ಹೇಳ್ತಾ ಇದೀಯಾ, ನಾವ್ ಹೇಳಕ್ಕಾಗಲ್ಲ ನೀನ್ ಹೇಳ್ತಿದ್ಯಾ. ಇವಾಗ ರೀಸೆಂಟ್ ಆಗಿ ಡೌನ್ ಅಂತ ನನ್ನೊಂದು ಸಾಂಗ್ ಬಂತು. ಅದು ಪೊಲಿಟಿಕ್ಸ್ ಆಗ್ಬೋದು ಅಥವಾ ಅದೇ ಇವಾಗ ಹಿಂದೂ ಮುಸ್ಲಿಂ ಜಗಳಗಳು ಈ ತರ ಎಲ್ಲ ನಡೀತಾನೆ ಇರುತ್ತಲ್ಲ, ಅದೆಲ್ಲ ಫುಲ್ ಹೆವಿ ಫಸ್ಟ್. ಬಿಕಾಸ್ ಏನಕ್ಕೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಮುಸ್ಲಿಂ ಫ್ರೆಂಡ್ಸ್ ಇದಾರೆ, ಹಿಂದೂ ಫ್ರೆಂಡ್ಸ್ ಇದಾರೆ, ಕ್ರಿಶ್ಚಿಯನ್ ಫ್ರೆಂಡ್ಸ್ ಇದಾರೆ, ಎಲ್ಲಾ ತರ ಫ್ರೆಂಡ್ಸ್ ನನಗಿದ್ದಾರೆ. ನಾವೆಲ್ಲ ತುಂಬಾ ಚೆನ್ನಾಗೇ ಇದೀವಿ, ಎಲ್ಲ ಆರಾಮಾಗಿದೀವಿ. ನಾವು ಅವ್ರ ಮನೆಗೆ ಹೋಗ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ, ಊಟ ಮಾಡ್ತೀವಿ, ಎಲ್ಲ ಈ ತರ ಎಲ್ಲ ನಡೆಯುತ್ತೆ. ಬಟ್ ಅದರಿಂದ ನಾನು ಔಟ್ ಆಫ್ ಬಾಕ್ಸ್ ನಾವು ಯೋಚನೆ ಮಾಡ್ತೀವಿ ಅಂತಂದ್ರೆ ಬರೀ ಜಗಳ, ಅವ್ರು ಇಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಡ್ತಾರೆ ಈ ತರ ಅಂತ. ಮತ್ತೆ ಅದೇ ಕಾಸ್ಟಿಸಮ್ ಹತ್ರ ಇದೆಲ್ಲದ್ರ ಮೇಲೆ ಇನ್ನೊಂದು ಟ್ರ್ಯಾಕ್ ಮಾಡಿದ್ವಿ, ಡೌನ್ ಅಂತ, ಈಗ ರೀಸೆಂಟ್ ಆಗಿ. ಈ ಟ್ರ್ಯಾಕಿಗೆ ಮಾತ್ರ ಒಂದ್ ಸ್ವಲ್ಪ ಬರೀ ಅದ್ ಮಾಡ್ತೀರಾ ನೀವು, ಅವ್ರನ್ನ ಇದ್ ಮಾಡಿ ಮಾತಾಡ್ತಾ ಇದ್ದೀರಾ, ಇವ್ರನ್ನ ಇದ್ ಮಾಡಿ ಮಾತಾಡ್ತಿದ್ದೀರಾ, ಹಂಗೆ ಹಿಂಗೆ ಅಂತ ಬಂತು. ಬಟ್ 99% ಎಲ್ಲ ಪೂರ್ತಿ ಒಳ್ಳೆ ಕಮೆಂಟ್ಸ್ ಗಳೇ ಬಂತು, ಎಲ್ಲ ಪೂರ್ತಿ ಒಳ್ಳೆ ಇಂಪ್ರೆಷನ್ ಬಂತು. ಇಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ನಾವ್ ಹೇಳಕ್ಕಾಗಲ್ಲ, ನೀವು ಹೇಳ್ತೀರಾ ಅಂತ. ಮತ್ತೆ ಇನ್ನೊಂದೇನಂದ್ರೆ ನಮಗೆ ಆತರ ಹೆವಿ ಖುಷಿ ಆಗುತ್ತೆ ಅದನ್ನ ಹೇಳಕ್ಕಾಗ. ನೀವ್ ಹೇಳಿದಲ್ವ ನಾವ್ ಹೇಳ್ತೀವಿ, ಏನೋ ಪ್ರಾಬ್ಲಮ್ ಇಲ್ಲ, ನೀವ್ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ನಾವ್ ಹೇಳ್ತೀವಿ ಅಂತ. ಅಕ್ರಾಸ್ ದ ಗ್ಲೋಬ್ ಎಲ್ಲಾ ರ್ಯಾಪ್ ಆರ್ಟಿಸ್ಟ್ಗೆ ದೇರ್ ಆರ್ ಆಲ್ವೇಸ್ ಥ್ರೆಟ್ಸ್. ಬಿಕಾಸ್ ನೀವ್ ಹೇಳ್ದಂಗೆ ಜನ
ಯಾವ್ದನ್ನ ಯುನೋ 4 ಗೋಡೆ ಮಧ್ಯದಲ್ಲಿ ಮಾತಾಡ್ತಾರೋ, ಅವ್ರಿಗೆ ಗೊತ್ತಿರೋರ್ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾರೋ, ಅದನ್ನ ಓಪನ್ ಆಗಿ ನೀವು ಹೇಳ್ತಾ ಇದ್ದೀರಾ. ಸೊ ನಿಮಗೂ ಕೂಡ ಈ ತರ ಥ್ರೆಟ್ಸ್ ಏನಾದ್ರು ಬಂದಿತ್ತಾ? ಏನ್ ಕಥೆ? ಡಿಡ್ ಪೀಪಲ್ ಬಿ ರಿಯಲಿ ಮೀನ್ ಟು ಯು? DMs ಅಲ್ಲಿ ಆಗಿರ್ಬೋದು, ಐ ಆಮ್ ಶೋರ್ ಯಾರು ಡೈರೆಕ್ಟ್ ಆಗಿ ಬಂದು ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಲ್ಲ ಅದನ್ನ, ಆದ್ರೆ DMs ಆರ್ ಓಪನ್ ಫಾರ್ ಯು. DMs ಅಲ್ಲಿ ನನಗೆ ಆಕ್ಚುಲಿ ಇವತ್ತವರೆಗೂ ಯಾವ್ದು ಬಂದಿಲ್ಲ ಆ ಥರ ಎಲ್ಲ. ಬಟ್ ಏನಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಟಾಸ್ಕ್. ಏನಂತಂದ್ರೆ ಇವಾಗ ಅವ್ರದ್ದು ಒರಿಜಿನಲ್ ಅಕೌಂಟ್ ಇಂದ ಅವ್ರು ಕಮೆಂಟ್ ಮಾಡಿದ್ರೆ ಬೇಕಾದ್ರೆ ಕುತ್ಕೊಂಡು ಸಾರ್ಟ್ ಮಾಡ್ಬೋದು. ಈ ತರ ಎಕ್ಸ್ಪ್ಲೇನ್ ಮಾಡ್ಬೋದು. ನಂದು ಪಾಯಿಂಟ್ ಆಫ್ ವ್ಯೂ ಈ ತರ ಇದೆ, ನಾನು ಬರ್ದಿರೋದು ಈ ತರ, ನಾನು ಹೇಳೋಕ್ ಹೊರಟಿರೋದು ಈ ತರ ಅಂತ. ಬಟ್ ಇವರೆಲ್ಲ ಯಾವ ತರ ಅಂತಂದ್ರೆ ಅವರಾಗೆ ಹೊಸದಾಗ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದರಿಂದ ಬಂದು ಸುಮ್ನೆ ಬ್ಯಾಡ್ ಕಮೆಂಟ್ಸ್ ಗಳು ಹಾಕೋದು. ಬಿಕಾಸ್ ಏನಕ್ಕೆ ಅಂತಂದ್ರೆ ಆ ಸಾಂಗ್ಸ್ ನ ಬರೀ ನಾನ್ ಮಾತ್ರ ಅಥವಾ ನಂದೊಂದು ಸರ್ಕಲ್ ನೋಡಿದ್ರೆ ಪರವಾಗಿಲ್ಲ, ನಮ್ಮಮ್ಮ, ನಮ್ ದೊಡ್ಡಪ್ಪ, ಚಿಕ್ಕಮ್ಮ ಎಲ್ಲರೂ ನೋಡ್ತಾರೆ. ಸೊ ಆ ಬ್ಯಾಡ್ ಕಮೆಂಟ್ಸ್ ಗಳು ನೋಡಿದಾಗ ಅವ್ರಿಗೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ನನ್ನ ಮಗನಿಗೆ ಈ ತರ ಮಾತಾಡ್ತಾರಲ್ಲ ಹಿಂಗೆ ಅಂತ. ಅದೊಂದೇ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಬಾಕಿ ಎಲ್ಲ ಫುಲ್ ಸೂಪರ್ ಆಗಿ ನಡೀತಾ ಇದೆ. ಫುಲ್ ಸೂಪರ್ ಆಗಿ ನಡೀತಾ ಇದೆ. ಬಟ್ ನಾನು ಇದು ಕೇಳಲೇಬೇಕಪ್ಪ, ನಿಮ್ಮ ರೀಸೆಂಟ್ ಹಾಡನ್ನ ಕೇಳಿಸ್ಕೊಂಡಾಗ ಫಸ್ಟ್ ಅನ್ಕೊಂಡೇ ಕರೆಕ್ಟ್ ನನ್ನ ಶೋನಲ್ಲಿ ಪ್ಲೇ ಮಾಡ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸಿಕ್ಕಾಪಟ್ಟೆ ಪ್ರೊಫಾನಿಟಿ ಅಂತ ಹೇಳಕ್ಕಾಗಲ್ಲ. ಬಟ್ ಎಸ್, ಯಾವುದೇ ಒಂದು ರ್ಯಾಪ್ ಹಾಡಾಗಿರ್ಬೋದು, ಅದು ಇಂಗ್ಲಿಷಲ್ಲಿ ಆಗಿರ್ಬೋದು ಅಥವಾ ಈವನ್ ವೆದರ್ ಇಟ್ಸ್ ಇನ್ ಹಿಂದಿ ಆರ್ ಇನ್ ಕನ್ನಡ, ಆ ಕಡೆ ಈ ಕಡೆ ಸ್ವಲ್ಪ ವರ್ಡ್ಸ್ ನ ಯೂಸ್ ಮಾಡ್ತೀರಾ. ನಾವು ಜನರಲ್ ಆಗಿ ಮಾತಾಡೋ ವರ್ಡ್ಸ್ ಇವಾಗ ಆಬ್ವಿಯಸ್ಲಿ ಹಾಡುಗಳಲ್ಲಿ ಬಂದಾಗ ಆನ್ ಏರ್ ಹೋಗಕ್ಕಾಗಲ್ಲ, ಬಿಕಾಸ್ ಫಾರ್ ವಾಟ್ ಎವರ್ ರೀಸನ್ಸ್. ಸೊ ಬಟ್ ಇದನ್ನ ಪೇರೆಂಟ್ಸ್ ಕೇಳಿಸ್ಕೊಂಡಾಗ ಏನಂದ್ರು? ವಾಟ್ ವಾಸ್ ದೇರ್ ಫಸ್ಟ್ ರಿಯಾಕ್ಷನ್ ವೆನ್ ದೇ ಹರ್ಡ್ ಯು ಸೇಯಿಂಗ್ ಆಲ್ ದ NMA ವರ್ಡ್ಸ್? ಆಕ್ಚುಲಿ ನಾವು ನಾರ್ಮಲ್ ಆಗಿ ಏನ್ ಮಾತಾಡ್ತೀವಿ ಅದು ನನ್ನ ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ. ಇನ್ನು ನಾನು ಸ್ವಲ್ಪ ಇಂಗ್ಲಿಷ್ ವರ್ಡ್ ಆಗ್ಬೋದು ಅಥವಾ ಹಿಂದಿ ವರ್ಡ್ ಈ ತರ ಯೂಸ್ ಮಾಡಿದಾಗ ಅವ್ರಿಗೆ ಅದು ಅರ್ಥ ಆಗಲ್ಲ. ನಮ್ಮಮ್ಮ ನನ್ನ ಸಾಂಗ್ಸ್ ಗಳು ಕೇಳಿದಾಗ ಹೇಳ್ತಾ ಇರ್ತಾರೆ, ನೀನೇನ್ ಹೇಳ್ತೀಯ ಏನು ಅರ್ಥ ಆಗಲ್ಲ ನನಗೆ ಅಂತ. ಹಂಗ ಏನು ಅರ್ಥ ಮಾಡ್ಕೋಬೇಡ, ಆರಾಮಾಗಿರು, ನಾನು ಮಾಡ್ತೀನಿ ಸಾಂಗ್ಸ್. ಬಟ್ ಈ ಕನ್ನಡ ಹಾಡಲ್ಲಿ ಕನ್ನಡ ಬೈಗಳನ್ನ ಯೂಸ್ ಮಾಡಿದ್ಯಲ್ಲಪ್ಪ. ಆಕ್ಚುಲಿ ಅದು ಲೈಕ್ ನಾನು ಯಾವ ತರ ಯೋಚನೆ ಮಾಡ್ತೀನಿ ಅಂತಂದ್ರೆ, ಇಟ್ ಈಸ್ ವಾಟ್ ಇಟ್ ಈಸ್. ನಾನು ಮಾತಾಡೋದು ಹಿಂಗೆ, ನಾನು ಇರೋದು ಈ ತರ, ನಾನು ಸಾಂಗ್ಸ್ಗಳು ಇದೇ ತರ ಮಾಡ್ತೀನಿ. ಇವಾಗ ನಂದು ರಿಯಲ್ ಲೈಫ್ ಅಲ್ಲಿ ನಾನು ಒಂಥರ, ಇವಾಗ ನಂದು ಸಾಂಗ್ಸ್ ಅಲ್ಲಿ ಒಂಥರ, ನನ್ಗೆ ಆತರ ಇರೋದಕ್ಕೆ ಇಷ್ಟ ಇಲ್ಲ. ನಾನು ಮಾತಾಡೋದು ಈ ತರ, ನಾನು ಇರೋದು ಈ ತರ. ಸೊ ನನ್ನ ಟ್ರ್ಯಾಕ್ಸ್ ಗಳು ಅದೇ ತರ ಇರುತ್ತೆ ಅಂತ. ಅದೇನೋ ಕರೆಕ್ಟ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ದ ಆಡಿಯನ್ಸ್ ದಟ್ ಯು ಆರ್ ರೀಚಿಂಗ್ ಔಟ್ ಟು, ಅವ್ರು ಜನರಲ್ ಆಗಿ ಮಾತಾಡೋದೇ ಈ ತರ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ದೊಡ್ಡವ್ರು ಕೇಳಿಸ್ಕೊಂಡಾಗ ಸಡನ್ ಆಗಿ ಏನವ ನಿನ್ ಮಗ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ವಾ? ಬಿಕಾಸ್ ರಿಲೇಟಿವ್ಸ್ ಆರ್ ಅವರ್ CCTVs. ಆಯ್ತಾ? ಅವ್ರ ಲೈಫ್ ಅಲ್ಲಿ ಏನಾಗ್ತಾ ಇದೆ ಅವ್ರು ಯಾವತ್ತೂ ಕೇಳಲ್ಲ, ಮಾಡಲ್ಲ, ನೋಡಲ್ಲ. ಬಟ್ ಪಕ್ಕದ ಮೇಲೆ ಅವ್ರ ಲೈಫ್ ಅಲ್ಲಿ ಏನಾಗ್ತಾ ಇದೆ ಅವ್ರಿಗೆಲ್ಲ ಗೊತ್ತಿರ್ಲೇಬೇಕಲ್ವಾ? ಸೊ ರಿಲೇಟಿವ್ಸ್ ಬಂದು ಹೇಳಿದಾಗ ಹೌ ಡು ಯುವರ್ ಪೇರೆಂಟ್ಸ್ ರಿಯಾಕ್ಟ್? ಆಕ್ಚುಲಿ ನಂದು ಸಾಂಗ್ಸ್ ಗಳಲ್ಲಿ ಒಂದು ಚಿಕ್ಕ ಪುಟ್ಟದ ಒಂದು ಸ್ವಲ್ಪ ಯೂಶುವಲ್ ಆಗಿ ಮಾತಾಡೋದು 1-2-3 ವರ್ಡ್ ಇರುತ್ತೆ ಅಷ್ಟೇ. ಅದ್ ಬಿಟ್ರೆ ತುಂಬಾ ವಲ್ಗರ್ ನಾನು ಯೂಸ್ ಮಾಡಕ್ ಹೋಗಲ್ಲ. ಸೊ ಹಂಗಾಗಿ ನನಗೆ ಇವತ್ತವರೆಗೂ ಆತರ ಪ್ರಾಬ್ಲಮ್ ಯಾವತ್ತೂ ಆಗಿಲ್ಲ. ಬಟ್ ಅದೇನೆ ಏನಂತಂದ್ರೆ, ಸ್ವಲ್ಪ ಅಕ್ಕಪಕ್ಕ ಇರೋರೆಲ್ಲ ಮಾತಾಡೋದು ಹೆಂಗೆ ಅಂದ್ರೆ, ಸುಮ್ನೆ ಅದೇ ಮಾಡ್ಕೊಂಡಿರ್ತಾರೆ, ನಿನ್ ಮಗ ಅದು ಇದು ಅಂತ ಮನೇಲಿ ತುಂಬಾ ಬೇಜಾರು ಮಾಡ್ಕೋತಾರೆ. ಇವ್ನ ಲೈಫ್ ಅಲ್ಲಿ ಮಾಡ್ಕೊಬಿಡ್ತಾನೆ ಮ್ಯೂಸಿಕ್ ಅಂತ. ಬಟ್ ನನ್ ಮ್ಯೂಸಿಕ್ ಅಂತ ಬಂದ್ರೆ ನಾನು ಯಾರ ಮಾತು ಕೇಳಲ್ಲ. ಫಸ್ಟ್ ನನಗೆ ಮ್ಯೂಸಿಕ್ ಫಸ್ಟ್ ಪ್ರಿಯಾರಿಟಿ, ಅದಾದ್ಮೇಲಿಂದ ಬಾಕಿ ಎಲ್ಲ ಪೇರೆಂಟ್ಸ್ ಆಗ್ಲಿ ಯಾರೇ ಆಗ್ಲಿ ಫಸ್ಟ್ ನಂಗೆ ಮ್ಯೂಸಿಕ್ ಮಾತ್ರ ಫಸ್ಟ್ ಪ್ರಿಯಾರಿಟಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ನನಗೆ ಗೊತ್ತು ನಾನು ಇಲ್ಲಿವರೆಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಅದಕ್ಕೆ ಅಂಡ್ ಅದ್ರ ಜೊತೆಗೆ ಇವತ್ತವರೆಗೂ ಆತರ ಯಾವ್ದು ಬಂದಿಲ್ಲ. ಸೊ ಬಂದ್ರೆ ಸ್ವಲ್ಪ. ಎಷ್ಟು ವರ್ಷದಿಂದ ಮಾಡ್ತಿರೋದು? ಒಂದು 7 years ಆಯ್ತು ನಾನು ಸ್ಟಾರ್ಟ್ ಮಾಡಿ. 7 years ಆಯ್ತು ಸ್ಟಾರ್ಟ್ ಮಾಡಿ. ಅದೇ ನಾ ಹೇಳ್ದಲ್ಲ, 10th ಅಲ್ಲೆಲ್ಲ ಇದ್ದಾಗ ಬರಿತಾ ಇದ್ದೆ ಅಷ್ಟೇ. ಬರಿತಾ ಇದ್ದಾಗ ನಾನು ಸ್ವಲ್ಪ ನಾನೇ ಫ್ಲೋಗಳು ಮಾಡ್ಕೊಂಡು ನಾನೇ ಒಬ್ಬನೇ ಇದ್ದಾಗ ಪ್ರಾಕ್ಟೀಸ್ ಮಾಡೋದು ಈ ತರ ಮಾಡ್ತಿದ್ದೆ. ಅದಾದ್ಮೇಲಿಂದ ಒಂದು PU ಬಂದಾಗ್ಲೂ ಬರಿತಾ ಇದ್ದೆ. ಇನ್ ಸೆಕೆಂಡ್ PU ಎಲ್ಲ ಫುಲ್ ಪ್ರಾಪರ್ ಆಗಿ ಎಲ್ಲ ಸ್ಟಾಪ್ ಮಾಡ್ಬಿಟ್ಟೆ. ಅದಾದ್ಮೇಲಿಂದ PU ನಮ್ದು ಫೇಲ್ ಆಯ್ತು. ಖುಷಿ ವಿಚಾರ, ಫೇಲ್ ಆಯ್ತು. ಬಿಕಾಸ್ ಏನಕ್ಕೆ ಅಂದ್ರೆ ನಾನೇನ್ ಅನ್ಕೋತೀನಿ ಅಂದ್ರೆ, ಒಬ್ಬ ಪರ್ಸನ್ ಫೇಲ್ ಆದಾಗ್ಲೇನೆ ಅವ್ನ ಲೈಫ್ ಅಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಅನ್ಸೋದು. ಎಲ್ಲ ಫುಲ್ ಚೆನ್ನಾಗಿ ನಡೀತಾ ಇದ್ರೆ ಬಿಡು ಎಲ್ಲ ಆರಾಮಾಗಿದೆ ಅಂತ ಅನ್ಸುತ್ತೆ. ಸೀರಿಯಸ್ ಆಗಿ ಇರಕ್ಕಾಗಲ್ಲ. ಏನಾದ್ರೂ ಸ್ವಲ್ಪ ಟೆನ್ಷನ್ಗಳು ನಡೀತಾ ಇದ್ದಾಗ್ಲೇನೆ ಏನಾದ್ರು ಮಾಡ್ಬೇಕು ಅನ್ಸೋದು. ಸೊ ಅವಾಗ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ, ಏನಾದ್ರು ಮಾಡ್ಬೇಕು. ಬಿಕಾಸ್ ಏನಕ್ಕೆ ಅಂದ್ರೆ ನನಗೆ ಗೊತ್ತು ನನ್ಗೆ ಓದಕ್ಕಾಗಲ್ಲ ಅಂತ. ಬಿಕಾಸ್ ಅವಾಗಿದ್ರು ನಾವು ಲಾಸ್ಟ್ ಬೆಂಚ್ ಅಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗಳ ಜೊತೆ ಇರ್ತಿದ್ವಿ. ಬಟ್ ಹೈಟ್ ಕಮ್ಮಿ ಅಂತ ಫ್ರೆಂಡ್ಸ್ ತೋರಿಸ್ತಿದ್ರು. ಬಟ್ ಯಾವಾಗ್ಲೂ ನಮ್ ಕಾಲೇಜಲ್ಲಿ ಗ್ಯಾಂಗ್, ಫ್ರೆಂಡ್ಸ್ ಜೊತೆ ಗ್ಯಾಂಗ್, ಯಾವಾಗ್ಲೂ ಸುತ್ತಾಡೋದು, ಅದು ಇದು ಮಾಡೋದು, ತಮಾಷೆ ಮಾಡೋದು, ಈ ತರನೇ ನಡೀತಾ ಇತ್ತು. ಸೊ ನನಗೆ ಅವಾಗಲೇ ಗೊತ್ತಾಗಿತ್ತು ಮುಂಚೆನೆ. ಮತ್ತೆ ಎಷ್ಟೇ ಟ್ರೈ ಮಾಡಿದ್ರು ಗೊತ್ತಲ್ಲ, ಸ್ವಲ್ಪ ಹುಡುಗರುಗಳಿಗೆ ಪ್ರಾಬ್ಲಮ್ ಇರುತ್ತೆ ಓದೋದ್ರದ್ದು. ನನಗೆ ಮುಂಚೆನೆ ಗೊತ್ತಾಯ್ತು. ಸೊ ನನ್ ಪಕ್ಕ ಪ್ರಾಪರ್ ಆಗಿ ನಾನು ಪ್ಲಾನ್ ಮಾಡ್ಕೊಂಡೆ, ನಾನು ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಕೊಂಡೆ, ಇಲ್ಲ ಚೂಸ್ ಮಾಡಿದ್ರೆ ನಾನು ಮ್ಯೂಸಿಕ್ ಮಾಡ್ಬೇಕು ಅಂತ. ಸೊ ಒಂದು 7 years ಆಯ್ತು ನಾನು ಸ್ಟಾರ್ಟ್ ಮಾಡಿ. ಇವಾಗ ಇನ್ನೂ ಸೂಪರ್ ಆಗಿ ನಡೀತಾ ಇದೆ. ಇನ್ನು ತುಂಬಾ ದೂರ ಹೋಗ್ಬೇಕು. ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಯೋಚನೆ ಅವತ್ತು ಬರ್ಲಿಲ್ವಾ? ಇಲ್ಲ, ನಾನು PU ಆದ್ಮೇಲಿಂದ ಅದನ್ನ ಪಾಸ್ ಮಾಡ್ಕೊಂಡು ಮತ್ತೆ ಪುನಃ ಡಿಗ್ರಿಗೂ ಸೇರ್ಕೊಂಡೆ. ಅದಾದ್ಮೇಲಿಂದ ಡಿಗ್ರಿ ಕಾಲೇಜಿಗೆ ಸೇರ್ಕೊಂಡಿದ್ದು ಏನ್ ರೀಸನಿಗೋಸ್ಕರ ಅಂತಂದ್ರೆ,
ನಂದು ಮನೆ ಇರೋದು ಕೊಡಗಲ್ಲಿ ಕುಶಾಲನಗರಲ್ಲಿ ಮನೆ ಇರೋದು. ಸೊ ಅಪ್ಪ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಮೈಸೂರಲ್ಲಿ ಇರಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. Okay. ಸೊ ಹಿಂಗೋ ಕಷ್ಟಪಟ್ಟು ಏನೋ ಮಾಡಿ PU ಪಾಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು 3 years ನಂಗೆ ಸಿಕ್ಕಿತ್ತು ಅವಾಗ ಮೈಸೂರಲ್ಲಿ ಇರೋದಕ್ಕೆ ಮ್ಯೂಸಿಕ್ ಮಾಡೋದಕ್ಕೆ ಅಂತ. Okay. ಮತ್ತೆ ಅಲ್ಲಿಂದ ಮೈಸೂರಿಗೆ ಬಂದು ಒಂದು 3 years ಬರೀ ಮ್ಯೂಸಿಕ್ ಕಾಲೇಜಿಗೂ ಕ್ಲಾಸಿಗೂ ಹೋಗ್ತಿದ್ದೆ, ಬಟ್ ಕ್ಲಾಸ್ ಇಲ್ಲ ಅನ್ನೋ ಟೈಮಲ್ಲಿ ಪೂರ್ತಿ ಮ್ಯೂಸಿಕ್. ಅದಾದ್ಮೇಲಿಂದ ಡಿಗ್ರಿ ಅದು ಲಾಸ್ಟ್ ಅಷ್ಟೇ, last. ಸೆಮಿಸ್ಟರ್ ಅಷ್ಟೇನೆ. ಅದು ರಿಸಲ್ಟ್ ನಾನು ನೋಡಕ್ಕೆ ಹೋಗ್ಲಿಲ್ಲ, ಇದು ಆಗಲ್ಲ ಇದು ನನ್ನ ಕೈಲಿ ಅಂತ ಡ್ರಾಪ್ ಮಾಡಿ ಕಂಪ್ಲೀಟ್ ಮ್ಯೂಸಿಕ್ ನ ಚೂಸ್ ಮಾಡಿ. ಐ ರಿಯಲಿ ವಾಂಟ್ ಟು ನೋ ಆ ಕಾನ್ವರ್ಸೇಷನ್ ಯಾವ ತರ ಇತ್ತು ನಿಮ್ಮ ತಂದೆ ಜೊತೆಲಿ ವೆನ್ ಯು ವೆಂಟ್ ಅಂಡ್ ಸೆಡ್ ಇಲ್ಲ ನಾನು ಡಿಗ್ರಿ ಕಂಪ್ಲೀಟ್ ಮಾಡಲ್ಲ, ನಾನು ಮ್ಯೂಸಿಕನ್ನೇ ತಗೊಳ್ಬೇಕು ಅಂತ. ಬಿಕಾಸ್ ಒಂದು ಕಡೆ ಹೇಳ್ದಂಗೆ ಕುಶಾಲನಗರಲ್ಲಿ ಕೊಡಗಲ್ಲಿ ನೀನು ಓದಿಲ್ಲ ಅಂದ್ರೆ ನಿನ್ನ ಸ್ಟ್ರೇಟ್ ಎಸ್ಟೇಟ್ ಒಳಗೆ ಹೋಗಿ ಬಾಯಿ ಮುಚ್ಕೊಂಡು ಬಾ, ನೀನು ಎಸ್ಟೇಟ್ ನ ನೋಡ್ಕೊ ನೀನು ಅಷ್ಟೇ. ಕಾಫಿ ಹೆಂಗೆ, ಇದು ಅಡಿಕೆ ಹೆಂಗೆ, ಪೆಪ್ಪರ್ ಹೆಂಗೆ, ಅಷ್ಟನ್ನೇ ನೋಡ್ಕೊಳ್ಳೋದು ಅಂತ. ಸೊ ಇದನ್ನಲ್ಲಿ ಮ್ಯೂಸಿಕ್ ಮಾಡ್ತಿದ್ರಲ್ಲ, ಸೊ ಐ ರಿಯಲಿ ವಾಂಟ್ ಟು ನೋ ವಾಟ್ ಇಸ್ ದಟ್, ಹೌ ವಾಸ್ ದಟ್ ಕಾನ್ವರ್ಸೇಷನ್? ಆಕ್ಚುಲಿ ಏನಾಯ್ತು ಅಂತಂದ್ರೆ ಫಸ್ಟ್ ನನ್ಗೆ ಮ್ಯೂಸಿಕ್ ನ ಮಾಡೋದಕ್ಕೆ ಪುಷ್ ಮಾಡಿದೆ ನಮ್ಮಪ್ಪ. ನೈಸ್. ಪವನ್ ಸಾಧಕ್ ಗೊತ್ತಿರುತ್ತೆ ಅನ್ಕೋತೀನಿ. ಪವನ್ ಸಾಧಕ್ ನನ್ನ ಕಸಿನ್ಸ್ ಇಬ್ರು. ಸೊ ಅವರು ಅವಾಗ ಮ್ಯೂಸಿಕ್ ಮಾಡ್ತಾ ಇರ್ಲಿಲ್ಲ, ಶಾರ್ಟ್ ಫಿಲಮ್ಸ್ ಗಳು ಈ ತರ ಎಲ್ಲ ಮಾಡ್ತಾ ಇದ್ರು. ಸೊ ನಾನು ಕಾಲೇಜ್ ಮನೇಲಿ ಕುತ್ಕೊಂಡು ಸಾಂಗ್ಸ್ ಎಲ್ಲ ಬರೀವಾಗ ಈ ತರ ಮಾಡುವಾಗ ನಮ್ಮ ಅಪ್ಪ ನೋಡ್ಬಿಟ್ಟು ಪರವಾಗಿಲ್ಲ ಮಗ ಏನೋ ಮಾಡ್ತಾ ಇದ್ದಾನೆ, ಫುಲ್ ಎಲ್ಲ ಏನೋ ಸಖತ್ತಾಗಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಏನ್ ಮಾಡಿದ್ರು, ಅವರೇ ಸಪೋರ್ಟ್ ಮಾಡಿದ್ರು, ಫುಲ್ ಪುಷ್ ಮಾಡಿದ್ರು. ಇಲ್ಲ ನೀನ್ ಮಾಡು ಅಂತ ಬರೀ ಒಂದ್ ಸಾಂಗ್ ಮಾತ್ರ. ಅದಾದ್ಮೇಲಿಂದ ಒಂದು 6 years ಆಯ್ತು ಅನ್ಕೋತೀನಿ. ಇವತ್ವರೆಗೂ ಮೊನ್ನೆನೂ ಸಹ ಹೋಗಿದ್ದೆ ಮನೆಗೆ, ಹೋದಾಗ ಏನಿಕ್ಕಿದ್ದೆಲ್ಲ ಬಂದ್ಬಿಡು ಇದು ಏನಿಕ್ಕಿದ್ದಲ್ಲ ಅಂತ. ಸೊ ನಾನು ಡಿಗ್ರಿವರೆಗೂ ಆರಾಮಾಗಿ ಮ್ಯೂಸಿಕ್ ಮಾಡ್ಕೊಂಡು ಅದು ಮಾಡ್ಕೊಂಡಿದ್ದೆ. ಸೊ ಆ ಡಿಗ್ರಿ ಇದು ಡ್ರಾಪ್ ಔಟ್ ಆದ್ಮೇಲಿಂದ ನಾನು ಮತ್ತೆ ಪುನಃ ವಾಪಸ್ ಇದಕ್ಕೆ ಹೋದೆ. ಅದಕ್ಕೆ ಅಪ್ಪ ಅಂದ್ರು ಸರಿ ನೀನ್ ಇಲ್ಲಿಗೆ ಬಾ, ಇಲ್ಲಿಗೆ ಬಂದ್ಬಿಟ್ಟು ಅಪ್ಪಂದು ಒಂದು ಚಿಕ್ಕದೊಂದು ಬಿಸ್ನೆಸ್ ರನ್ ಮಾಡ್ತಾರೆ, ಮತ್ತೆ ನಮ್ದು ತೋಟ ಇದೆ, ಅದನ್ನ ನೋಡ್ಕೊಂಡು ನೀನು ಬೇಕಾದ್ರೆ ಇಲ್ಲಿ ಕುತ್ಕೊಂಡು ಮ್ಯೂಸಿಕ್ ಮಾಡು ಅಂತ. ನಾನು ಯೋಚನೆ ಮಾಡಿದೆ, ಸರಿ ಆಯ್ತು, ಈಗ ಅಪ್ಪನಿಗೂ ಹೆಲ್ಪ್ ಮಾಡ್ಬೇಕಲ್ವಾ, ಇವಾಗ ನನ್ನ ಲೈಫ್ ನಾನು ಸೆಟಲ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಏನಕ್ಕೆ ಅಂದ್ರೆ ನಾನು ₹1 ಅರ್ನ್ ಮಾಡ್ತಿರ್ಲಿಲ್ಲ ಮ್ಯೂಸಿಕ್ ಇಂದ. ಸೊ ನಾನು ವಾಪಸ್ ಹೋದ್ಮೇಲಿಂದ ಅಪ್ಪನ ಬಿಸ್ನೆಸ್ ಇದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ದೆ. ನನಗೆ ಇದನ್ನ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ, ಒಂದ್ ಸ್ವಲ್ಪ ಟೈಮ್ ಸಿಗ್ತಿಲ್ಲ. 1 year ಕಂಪ್ಲೀಟ್ ಆಗಿ ಒಂದ್ ಸಾಂಗ್ ಸಹ ಬರ್ದಿಲ್ಲ, ಒಂದ್ ಸಾಂಗ್ ರಿಲೀಸ್ ಮಾಡಿಲ್ಲ, ಏನು ಮಾಡಿಲ್ಲ. ಈ ತರ ನಡೀತಾ ಇತ್ತು. ಒಂದ್ ಸ್ವಲ್ಪ ಪ್ರೋಗ್ರೆಸ್ ಇರ್ಲಿಲ್ಲ. ಇವಾಗ ಏನೋ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಒಂದ್ ಸ್ವಲ್ಪ ಪ್ರೋಗ್ರೆಸ್ ಇರಬೇಕು. ಅವಾಗ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಮ್ಮಪ್ಪ ತುಂಬಾ ಹೇಳಿದ್ರು ಬೇಡ ಅಂತ. ಇಲ್ಲ ನಾನು ಚೂಸ್ ಮಾಡಿದ್ರೆ ಮ್ಯೂಸಿಕ್ಕೇ ಮಾಡ್ಬೇಕು ಅಂತ. ಅವತ್ತು ಮನೆಯಿಂದ ಆಚೆ ಬಂದೆ, ಒಂದ್ ಇಯರ್ ಆಯ್ತು ಮನೆಯಿಂದ ಆಚೆ ಬಂದೆ. ಅದಾದ್ಮೇಲಿಂದ ಅವಾಗ ಹೋಗಿ ಮಾತಾಡ್ಸ್ಕೊಂಡು ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಕಂಪ್ಲೀಟ್ ಆಗಿ ಮ್ಯೂಸಿಕ್ ಮಾಡ್ಕೊಂಡು. ಇವಾಗ್ಲೂ ನಮ್ಮ ಅಪ್ಪನಿಗಂತೂ ಇಷ್ಟ ಇಲ್ಲ ಅಂತ ಏನಿಲ್ಲ, ಅವ್ರಿಗೆ ತುಂಬಾ ಖುಷಿ. ಏನಕ್ಕಂದ್ರೆ ನನಗೆ ಅವ್ರ ಫ್ರೆಂಡ್ಸ್ ಬಂದು ಹೇಳ್ತಾ ಇರ್ತಾರೆ, ನಿಮ್ಮಪ್ಪ ತೋರಿಸ್ತಾ ಇದ್ರು ಕಣೋ ನಿನ್ ಸಾಂಗ್ಸ್ ನ ಅಂತ ತೋರಿಸ್ತಾ ಇರ್ತಾರೆ. ಬಟ್ ಅವ್ರಿಗೆ ಅದೇ ಇವಾಗ ಅವ್ರೇನಾದ್ರು ಸ್ವಲ್ಪ ಮಾಡಿದ್ರೆ ಇಲ್ಲ ಬಿಡು ನಮ್ಮ ಅಪ್ಪನೇ ಹೇಳಾಯ್ತಲ್ಲ ಅಂತ ನಾವು ಫುಲ್ ಆರಾಮಾಗ್ಬಿಡ್ತೀನಿ. ಯಾಕಂದ್ರೆ ನೋಡಿರ್ತಾರಲ್ಲ ಚಿಕ್ಕ ವಯಸ್ಸಿನ, ನಾನು ಫುಲ್ ಆರಾಮಾಗ್ಬಿಡ್ತೀನಿ. ಅದಕ್ಕೋಸ್ಕರ ಅವರು ಇವತ್ತು ಮೊನ್ನೆ ಈಗ ರೀಸೆಂಟ್ ಆಗಿ ಮನೆಗೆ ಹೋಗಿದ್ ಬಂದೆ, ಅವಾಗ್ಲೂ ಅದೇ ಹೇಳ್ತಿದ್ರು, ಏನಕ್ಕೆ ನಿನಗೆ ಇದೆಲ್ಲ, ಬಂದ್ಬಿಡು ವಾಪಸ್ ಆರಾಮಾಗಿ ನೋಡು, ಕಷ್ಟಪಟ್ಟಿದ್ದೆಲ್ಲ ಮಾಡಿದೀನಿ, ಯಾರಿಗೋಸ್ಕರ ಮಾಡಿದೀನಿ, ನಿನಗೋಸ್ಕರನೇ ಮಾಡಿದೀನಿ ಅಂತ. ಬಟ್ ಇವಾಗ ನಾನು ಮ್ಯೂಸಿಕ್ ಮಾಡ್ತಿರೋದು ನನಗೋಸ್ಕರನೇ, ನಾನು ಕಷ್ಟಪಟ್ಟು ಮಾಡಿರೋದು. ಇಲ್ಲ ನಾನು ಇದೇ ತರ ಲೈಫ್ ಲೀಡ್ ಮಾಡ್ಬೇಕು, ಇದೇ ತರ ಮ್ಯೂಸಿಕ್ ಅಲ್ಲೇ ಏನಾದ್ರು ಮಾಡ್ಬೇಕು ಅಂತ. ಬಿಕಾಸ್ ನಾನು ಕುತ್ಕೊಂಡು ಯೋಚನೆ ಮಾಡಿದಾಗ ಒಂದು 6 to 7 years ನಾನು ಇದರಲ್ಲೇ ಸ್ಪೆಂಡ್ ಮಾಡಿದೀನಿ. ಮತ್ತೆ ಪುನಃ ನಾನು ಸಪರೇಟ್ ಆಗಿ ಬೇರೆ ಕಡೆ ಹೋಗಿ ನಾನು ಅದನ್ನ ಮಾಡ್ತೀನಿ, ಮತ್ತೆ ಇದನ್ನು ಹ್ಯಾಂಡಲ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನಮ್ಮಪ್ಪ ಒಂದು ಮಾತು ಹೇಳಿದ್ರು, ಅವತ್ತಿನ ದಿನ ನಂದು ಎಲ್ಲ ಪೂರ್ತಿ ಟರ್ನ್ ಆಗಿದ್ದು. ನಮ್ಮಪ್ಪ ಹೇಳಿದ್ರು, ಯಾವತ್ತು 2 ದೋಣಿ ಮೇಲೆ ಕಾಲು ಇಡ್ಬೇಡ ಅಂತ. ನಾನು ಅನ್ಕೊಂಡೆ ಬಿಸ್ನೆಸ್ ಹ್ಯಾಂಡಲ್ ಮಾಡ್ಬೋದು, ಅಥವಾ ಅಪ್ಪಂದು ಇದನ್ನು ಹ್ಯಾಂಡಲ್ ಮಾಡ್ಬೋದು, ಮ್ಯೂಸಿಕ್ ಹ್ಯಾಂಡಲ್ ಮಾಡ್ಬೋದು ಅಂತ. ಬಟ್ ಯಾವ್ದೇ ಕಾರಣಕ್ಕೂ ಆಗಲ್ಲ. ಒಂದು ಬೇಕು ಅಂತಂದ್ರೆ ಒಂದು ಬಿಡ್ಲೇಬೇಕು, ಸ್ಯಾಕ್ರಿಫೈಸ್ ಮಾಡ್ಲೇಬೇಕು ಏನೋ ಒಂದು ಅಂತ. ಅವಾಗ ಚೂಸ್ ಮಾಡಿ, ಇಲ್ಲ ನಾನು ಮಾಡಿದ್ರೆ ಮ್ಯೂಸಿಕೇ ಮಾಡ್ತೀನಿ, ನನ್ಗೆ ಏನೂ ಸಿಕ್ತಿದ್ರು ಪರವಾಗಿಲ್ಲ, ಸಿಕ್ಕೋವರೆಗೂ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಅವತ್ತು ಆಚೆ ಬಂದವನು. ಇವಾಗ ಇನ್ನು ಮೈಸೂರಲ್ಲಿ ಐತಿ ಮ್ಯೂಸಿಕ್ ಮಾಡ್ಕೊಂಡು. ಅಲ್ಲ ಒಬ್ನೇ ಮಗನಾ? ತಂಗಿ ಇದ್ದಾಳೆ, ನನ್ನ ತಂಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಫಾಲ್ ಬ್ಯಾಕ್. ಅಲ್ಲ ಇವಾಗ ನೀವ್ ಇದನ್ನ ಮಾಡ್ತಿದಿರಲ್ಲ, ನಿಮ್ ತಂಗಿಗೆ ಎಕ್ಸ್ಟ್ರಾ ಏನಂತಾರೆ, ಎಕ್ಸ್ಟ್ರಾ ಕವರ್ ಅನ್ನೋದಿದ್ಯಾ? ನಿಮ್ ಅಣ್ಣನ ತರ ನೀನು ಆಗ್ಬೇಡ, ನೀನ್ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಓದು ಅಂತ. ಅವಳು ಸೂಪರ್ ಆಗಿ ಓದ್ತಾಳೆ. ಮತ್ತೆ ಮನೇಲಿ ಎಲ್ಲರೂ ಅವಳ ಮಾತು ಕೇಳ್ತಾರೆ, ತಂಗಿ ಮಾತು. ಅವಳು ಏನೇ ಹೇಳಿದ್ರು ಕರೆಕ್ಟ್ ಆಗಿ ಹೇಳ್ತಾಳೆ. ಏನೇ ಇದ್ರು ಸ್ವಲ್ಪ ಮುಚ್ಚೋ ಮರ ಏನಿಲ್ಲ, ಏನೇ ಇದ್ರು ಡೈರೆಕ್ಟ್ ಆಗಿ ನೀವು ಸರಿ ಇಲ್ಲ, ನೀವು ಸರಿ ಇಲ್ಲ, ನೀವು ಸರಿ ಇದ್ರೆ ನೀವು ಸರಿ ಇಲ್ಲ ಅಂತ. ಮತ್ತೆ ಅದೇ ನನ್ನ ಇಡೀ ಫ್ಯಾಮಿಲಿಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲೂ ಅಮ್ಮ ಮೇನ್ ಆಗಿ, ನಮ್ಮಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಂದು ಫ್ರೆಂಡ್ಸ್ ಇದಾರೆ, ಚಂದು, ಚೋಟು, ಶ್ರೀಕಾಂತ್, ಇನ್ನು ತುಂಬಾ ಜನ ಇದಾರೆ. ಮತ್ತೆ ಮಿಲ್ಲರ್. ನಾವೆಲ್ಲ ಒಂದು ಟೀಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಂದು 5 years ಅಲ್ಲ, ಒಂದು 6 years ಮುಂಚೆ ಟೀಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಹಿಪ್ ಹಾಪ್ ಸಂಸ್ಕೃತಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲರೂ ಪೂರ್ತಿ ಇವಾಗ ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲ ಪೂರ್ತಿ ಜಾಯ್ನ್ ಆಗಿ ಒಂದು ಒಳ್ಳೆ ಟೀಮ್ ಮಾಡ್ಕೊಂಡು 6 years ಇಂದ ಇವತ್ವರೆಗೂ ಒಟ್ಟಿಗೆನೇ ಇದೀವಿ, ಎಲ್ಲರೂ ಒಟ್ಟಿಗೆನೇ ಇದೀವಿ.
ಒಂದು ಸ್ವಲ್ಪ ಜನ ರಾಪರ್ಸ್ಗಳೆಲ್ಲ ಆರ್ಟಿಸ್ಟ್ಗಳೆಲ್ಲ ತುಂಬಾ ಜನ ಇದ್ರು, ಬಟ್ ಅವ್ರದ್ದು ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇಂದ ಅವರು ಸ್ವಲ್ಪ ಜನ ಹೋದ್ರು. ಇನ್ನು ತುಂಬಾ ಜನ ಇದೀವಿ, ಪವನ್ ಸಾಧಕ್ ಬ್ರೋ, ಸೊ ಹಾಗೆ ತುಂಬಾ ಜನ ಎಲ್ಲರೂ ಇದೀವಿ. ಹಿಪ್ ಹಾಪ್ ಸಂಸ್ಕೃತಿ ಅಂತ ಟೀಮ್ ಮಾಡ್ಕೊಂಡು ಮೈಸೂರಲ್ಲಿ ಅದು ಟೀಮ್ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ನಮ್ದು ಒಂದು ಸಂಸ್ಕೃತಿ ಇದೆ, ಹಿಪ್ ಹಾಪ್ ಸಂಸ್ಕೃತಿ ಅಂತ ಸ್ಟಾರ್ಟ್ ಮಾಡಿದ್ದು ಟೀಮ್ ಅದು. ಸೊ ಇವಾಗ್ಲೂ ಸೂಪರ್ ಆಗಿ ನಡೀತಾ ಇದೆ. ನನ್ ತುಂಬಾ ಸಪೋರ್ಟ್ ಮಾಡೋದೇ ನನ್ನ ಫ್ರೆಂಡ್ಸ್. ಬಿಕಾಸ್ ಏನಕ್ಕೆ ಅಂತಂದ್ರೆ, ಅವ್ರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ. ಅಲ್ಲಿ ಚಂದು ಅಂತ ಇದ್ದಾನೆ, ಅವನ ಮನೆ ಮೈಸೂರಲ್ಲೇ ಇದೆ. ನಾನು ಅವನು 6 years ಇಂದ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವ್ನ ಮನೆ ಮೈಸೂರಲ್ಲೇ ಇದೆ, ಸ್ವಂತ ಮನೆ, ಅಮ್ಮ ಎಲ್ಲ ಮೈಸೂರಲ್ಲೇ ಇರೋದು. ಬಟ್ ನಾನು ಒಬ್ನೇ ಇರ್ತೀನಿ ಅಂತ ಅವ್ನು ಸಪರೇಟ್ ಆಗಿ ಮನೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ನನ್ನ ಜೊತೆ ಇರ್ತಾನೆ. ಇನ್ನು ಆಲ್ವಿನ್ ಅಂತ ಇದ್ದಾನೆ, ಅವನು ಅಷ್ಟೇ. ಅವರೆಲ್ಲ ಮನೆಗೆ ಹೋಗಿದ್ದೆ ನೋಡಿಲ್ಲ, ನಾನು ಒಂದು 2-3 years ಆಯ್ತು ಮನೆಗೆ ಹೋಗಿದ್ದೆ ನೋಡಿಲ್ಲ. ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ. ನನ್ನ ಏನಾದ್ರೂ ಊರಿಗೆ ಹೋದ್ರೆ ನನ್ನ ಜೊತೆನೇ ಊರಿಗೆ ಬರ್ತಾರೆ. ಸೊ ಫ್ಯಾಮಿಲಿಯಿಂದನೂ ಅಷ್ಟೇನೆ. ಅಪ್ಪ ಅಂದ್ರೆ ಅಮ್ಮ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಪ್ಪನಿಗೆ ಗೊತ್ತಾ, ಅಪ್ಪನಿಗೆ ಹೇಳಲ್ಲ ನೀನು ಹೋಗುವ ಮಾಡು ಅದು ಇದು ಅಂತ. ನಮ್ ದೊಡ್ಡಪ್ಪ, ನಮ್ ದೊಡ್ಡಮ್ಮ, ಚಿಕ್ಕಪ್ಪ ತುಂಬಾ ಜನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಪ್ಪನೂ ಸಪೋರ್ಟ್ ಮಾಡ್ತಾರೆ, ಬಟ್ ಹೇಳ್ಕೊಳ್ಳೋದಾರ ಸಪೋರ್ಟ್ ಮಾಡಲ್ಲ ಅಷ್ಟೇ. ಅದೇ ನೀ ಇಲ್ದಿರೋ ಬೇರೆಯವ್ರಿಗೆ ಹೇಳ್ಕೊಳ್ತಾರೆ, ಅದೆಲ್ಲ ಏನೂ ಇಲ್ಲ. ಬಟ್ ಸೀರಿಯಸ್ಲಿ ಇಫ್ ಐ ಹ್ಯಾವ್ ಟು ಆಸ್ಕ್, ಈಗ 7 ವರ್ಷದಿಂದ ನೀವು ಇದನ್ನ ಮಾಡ್ತಾ ಇದ್ದೀರಾ, ಇಂಡಿಯಾನಲ್ಲಿ ಇನ್ನೂ ಆ ರ್ಯಾಪ್ ಮ್ಯೂಸಿಕ್ ಆಗಿರ್ಲಿ, ಹಿಪ್ ಹಾಪ್ ಮ್ಯೂಸಿಕ್ ಆಗಿರ್ಲಿ, ಆ ಲೆವೆಲ್ಗೆ, ಕಾನ್ಸರ್ಟ್ ಲೆವೆಲ್ಗೆ ಬಂದು ಸೇರಿಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ವಾಟ್ ಇಸ್ ದ ರಿಯಾಲಿಟಿ ರೈಟ್ ನಾವು? ಇದರಿಂದ ನೀವು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಾ? ಬಿಕಾಸ್ ಆಫ್ ಕೋರ್ಸ್ ಎಸ್, ಸೋಷಿಯಲ್ ಮೀಡಿಯಾ ಇಂದ ನಿಮ್ಮ ಹಾಡುಗಳು ಈಗ ಮಾಸಸ್ಗೆ ರೀಚ್ ಆಗ್ತಾ ಇದೆ. ಇಟ್ಸ್ ಈಸಿಯರ್ ಟು ರೀಚ್ ದ ಮಾಸಸ್ ವೆನ್ ಕಂಪೇರ್ ಟು ಮೇ ಬಿ 10 years ago. ಬಟ್ ಇದರಲ್ಲಿ ದುಡ್ಡು ಇದೆಯಾ? ಲೈಕ್ ಆರ್ ಯು ಅರ್ನಿಂಗ್ ಎನಿ ಮನಿ ಔಟ್ ಆಫ್ ದಿಸ್? ಅಂದ್ರೆ ಇವಾಗ ಅರ್ನ್ ಮಾಡ್ತಾ ಇದೀವಿ, ಬಟ್ ಜಾಸ್ತಿ ಅರ್ನ್ ಮಾಡ್ತಿಲ್ಲ. ನಾವು ಸರ್ವೈವ್ ಆಗೋಕೆ ಎಷ್ಟು ಅರ್ನ್ ಮಾಡ್ಬೇಕು ಅಷ್ಟು ಮಾಡ್ತಾ ಇದೀವಿ. ಹೇಗೆ? ಹೌ ಆರ್ ಯು ಅರ್ನಿಂಗ್ ಇಟ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಯೂಟ್ಯೂಬ್ ಮತ್ತೆ ಶೋಸ್ ಗಳು ಸಿಕ್ಕುತ್ತೆ, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ದುಡ್ಡು ಬರುತ್ತೆ, ಬಟ್ ಜಾಸ್ತಿ ಬರಲ್ಲ. ಸರ್ವೈವ್ ಆಗೋದಕ್ಕೆ ಎಷ್ಟು ಬೇಕಷ್ಟು ಬರುತ್ತೆ. ಅಂಡ್ ಇವಾಗ ಸಾಕು ನಮಗೆ ಅಂತ ನನಗೆ ಅನ್ಸುತ್ತೆ. ಅಂಡ್ ಅದ್ರ ಜೊತೆಗೆ ದುಡ್ಡು ಇದೆಯಾ ಅಂತ ಕೇಳಿದ್ರೆ ತುಂಬಾ ದುಡ್ಡಿದೆ. ಮ್ಯೂಸಿಕಲ್ ತುಂಬಾ ದುಡ್ಡಿದೆ. ಅಲ್ಲ, ದುಡ್ಡಿದೆ, ಹೌದು. ನಾನು ಕೇಳ್ತಿರೋದು ಇಂಡಿಯಾನಲ್ಲಿ ನಿಮ್ಮ ತರದ ಮ್ಯೂಸಿಕ್, ಹಿಪ್ ಹಾಪ್ ಆಗಿರ್ಬೋದು, ರ್ಯಾಪ್ ಮ್ಯೂಸಿಕ್ ಆಗಿರ್ಬೋದು, ಇಟ್ಸ್ ಅ ವೆರಿ ನೀಶ್ ಯು ನೋ ಮ್ಯೂಸಿಕ್ ಲವರ್ಸ್. ಇಂಡಿಯಾ ಅಂತ ತಗೊಂಡ್ರೆ, ಆಲ್ ಓವರ್ ಇಂಡಿಯಾ ಅಂತ ತಗೊಂಡ್ರೆ, ಇವಾಗ ಹಿಂದಿ ಇದು ರ್ಯಾಪ್ ಮ್ಯೂಸಿಕ್ ಅಂತೂ ತುಂಬಾ ಸೂಪರ್ ಆಗಿ ಬೂಮ್ ಆಗ್ತಿದೆ. ರೋಲಿಂಗ್ ಲೌಡ್ ಬಂತು ಇವಾಗ. ರೋಲಿಂಗ್ ಲೌಡ್ ಅಂದ್ರೆ ಅದೆಲ್ಲ ಬೇರೆ ಕಂಟ್ರಿ ಮಾತ್ರ ಮಾಡ್ತಿರೋ. ಫಸ್ಟ್ ಟೈಮ್ ಇದು ಇಂಡಿಯಾಗೆ ರೋಲಿಂಗ್ ಲೌಡ್ ಬಂತು. ಟ್ರಾವಿಸ್ ಸ್ಕಾಟ್ ಬಂದ್ರು, ಮತ್ತೆ ಇವಾಗ ವೀಕೆಂಡ್ ಇದೆ, ಇದು ಪ್ಲೇ ಬಾಯ್ ಕಾಟಿ ಬಂದ್ರು. ಸೊ ಇವರೆಲ್ಲ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳು. ಅವ್ರು ಇಂಡಿಯಾದಲ್ಲಿ ಬಂದ್ಬಿಟ್ಟು ಇದ್ ಮಾಡ್ತಾರೆ. ಅಂದ್ರೆ ಮೈನ್ ಆಗಿ ಡಿವೈನ್ ಅವ್ರದ್ದು ಶೋಸ್ ಗಳೆಲ್ಲ ನೋಡ್ಬೋದು. ಬೇರೆ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಗಳದ್ದು ಸ್ಟೇಜ್ ಅಲ್ಲಿ ಅವರು ಹೋಗ್ಬಿಟ್ಟು ಸ್ಟೇಜ್ ಶೇರ್ ಮಾಡ್ತಾರೆ. ಸೊ ಇದು ಹಿಂದಿ ಆಗ್ಬೋದು, ಬೇರೆ ಲ್ಯಾಂಗ್ವೇಜ್ ಹಿಪ್ ಹಾಪ್, ಮತ್ತೆ ಇವಾಗ ಮಲಯಾಳಂ ಹಿಪ್ ಹಾಪ್ ಡ್ಯಾಮ್ ಸೂಪರ್ ಆಗಿ ನಡೀತಾ ಇದೆ. ಅದು ತಮಿಳ್ ಹಿಪ್ ಹಾಪ್ ಆಲ್ಸೋ, ತಮಿಳ್ ಹಿಪ್ ಹಾಪ್ ಸೂಪರ್ ಆಗಿ ನಡೀತಾ ಇದೆ. ಸೊ ಅಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಆರ್ಟಿಸ್ಟ್ಗಳನ್ನ ಚೂಸ್ ಮಾಡಿ ಅವ್ರು ಪುಷ್ ಮಾಡ್ತಾ ಇದಾರೆ, ಹೆಲ್ಪ್ ಮಾಡ್ತಾ ಇದಾರೆ ಆರ್ಟಿಸ್ಟ್ಗಳಿಗೆ. ಲೇಬಲ್ಸ್ಗಳನ್ನ ಹೆಂಗ್ ಕ್ರಾಕ್ ಮಾಡೋದು, ಅವ್ರದ್ದೊಂದು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಅವ್ರೇನ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡಿ, ಈ ತರ ತುಂಬಾ ಅಂದ್ರೆ ತುಂಬಾ ಮ್ಯಾನೇಜ್ಮೆಂಟ್ಗಳಿದೆ, ತುಂಬಾ ಲೇಬಲ್ಗಳಿದೆ, ಲೋಕಲ್ ಲೇಬಲ್ಸ್ಗಳಿದೆ. ನಮ್ ಕನ್ನಡ ಹಿಪ್ ಹಾಪ್ಗೆ ಲೋಕಲ್ ಲೇಬಲ್ಸ್ಗಳು ಯಾವುದೂ ಇಲ್ಲ, ಒಂದಂದ್ರೆ ಒಂದು ಇಲ್ಲ. ಸೊ ಮತ್ತೆ ಇನ್ನೊಂದೇನು ಅಂತಂದ್ರೆ, ಬರೀ ಯಾರು ದುಡ್ಡು ಮಾಡ್ತಿರ್ತಾರೆ, ಯಾರಿಗೆ ಬಿಸ್ನೆಸ್ ಗೊತ್ತು ಅವ್ರಿಗೆ ಮಾತ್ರ ಬಿಸ್ನೆಸ್ ಗೊತ್ತು. ಇಂಡಿಪೆಂಡೆಂಟ್ ಇವಾಗ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡಿರ್ತಾರೆ, ಇವ್ರು ಯಾರಿಗೂ ಬಿಸ್ನೆಸ್ ಗೊತ್ತಿಲ್ಲ. ಯಾವ ತರ ಇದರಿಂದ ಅರ್ನಿಂಗ್ಸ್ ಯಾವ ತರ ಮಾಡ್ಬೋದು, ಅವ್ರಿಗೆ ಏನಂದ್ರೆ ಮ್ಯೂಸಿಕ್ ಮಾಡ್ಬೇಕಷ್ಟೇ. ಸೊ ಎಲ್ಲರ ಥಾಟ್ಸ್ ಅದೇ ತರ ಇರೋದು, ಮ್ಯೂಸಿಕ್ ಮಾಡ್ಬೇಕು, ಕಲ್ಚರ್ಗೋಸ್ಕರ ಮಾಡ್ಬೇಕು ಅಂತ. ಯಾರು ದುಡ್ಡನ್ನು ಮಾಡ್ಬೇಕು ಅಂತ ಯಾರು ಎಕ್ಸ್ಪೆಕ್ಟೇ ಮಾಡ್ತಿಲ್ಲ. ಎಲ್ಲ ಕಲ್ಚರ್ಗೋಸ್ಕರ ಮಾಡ್ಬೇಕು, ಇಲ್ಲ ಕನ್ನಡ ಹಿಪ್ ಹಾಪ್ ನ ಬೂಮ್ ಮಾಡ್ಬೇಕು ಅಂತ ತುಂಬಾ ಜನ ಟ್ರೈ ಮಾಡ್ತಾರೆ. ತುಂಬಾ ಜನ ಕಷ್ಟಪಡ್ತಾ ಇದಾರೆ. ಒಂದೇ ಒಂದು ಸ್ವಲ್ಪ ಯಾವ್ದಾದ್ರು ಲೇಬಲ್ಸ್ಗಳು ಅಥವಾ ಯಾವ್ದಾದ್ರು ಒಂದು ಏಜೆನ್ಸಿಗಳು ಅಥವಾ ಮ್ಯಾನೇಜ್ಮೆಂಟ್ ಏನಾದ್ರು ಆರ್ಟಿಸ್ಟ್ಗಳನ್ನ ಚೂಸ್ ಮಾಡಿ ಕನ್ನಡ ಮ್ಯೂಸಿಕ್ ನ, ಕನ್ನಡ ಹಿಪ್ ಹಾಪ್ ನ ಸ್ವಲ್ಪ ಏನಾದ್ರು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಯ್ತು ಅಂತಂದ್ರೆ, ಕನ್ನಡ ಹಿಪ್ ಹಾಪ್ ಇನ್ನೊಂದು ವರ್ಷದಲ್ಲಿ ಸೂಪರ್ ಆಗಿ ಬೂಮ್ ಆಗ್ಬಿಡುತ್ತೆ. ಅಂಡ್ ಇವಾಗ ಆಗ್ತಾ ಇದೆ, ಯಾಕಂದ್ರೆ ನಂದು ಪ್ರೊಸೆಸ್ ನೋಡ್ತಾ ಇದೀವಿ. ಲೇಬಲ್ಸ್ ಗಳೆಲ್ಲ ಚಾರ್ಟ್ ಮಾಡೋದು, ಅಥವಾ ಬೇರೆ ಲೇಬಲ್ಸ್ ಗಳು, ಬೇರೆ ಸ್ಟೇಟ್ ಅಲ್ಲಿ ಇರೋ ಲೇಬಲ್ಸ್ ಗಳು ನಮ್ಗೆ ಅಪ್ರೋಚ್ ಮಾಡ್ತಿರೋದೆಲ್ಲ ನೋಡಿದ್ರೆ ಈ ವರ್ಷದಲ್ಲಿ ಸೂಪರ್ ಆಗಿ ಆಗ್ಬಿಡುತ್ತೆ ಅಂತ ನನಗೆ ಅನ್ಸುತ್ತೆ. ಜನರಲ್ ಆಗಿ ನಾ ಹೇಳ್ದಂಗೆ ಕನ್ನಡ ಮ್ಯೂಸಿಕ್ ಅಂತ ಹೇಳಿದಾಗ ಅದು ಶಾಸ್ತ್ರೀಯ ಸಂಗೀತ ಆಗಿರಬಹುದು, ವೆದರ್ ಇಟ್ಸ್ ಕರ್ನಾಟಕ ಮ್ಯೂಸಿಕ್, ವೆದರ್ ಇಟ್ಸ್ ಹಿಂದೂಸ್ತಾನಿ ಮ್ಯೂಸಿಕ್, ಅಥವಾ ಫಿಲ್ಮ್ ಮ್ಯೂಸಿಕ್ ನಲ್ಲೂ ರೊಮ್ಯಾಂಟಿಕ್ ಸಾಂಗ್ಸ್ ಜಾಸ್ತಿ ಓಡುತ್ತೆ. ಬಿಟ್ರೆ ಈ ಕಡೆ ಸ್ವಲ್ಪ ಐಟಮ್ ಸಾಂಗ್ಸ್ ಇಲ್ಲ, ಈ ನಡುವೆ ಐಟಮ್ ಸಾಂಗ್ಸ್ ತುಂಬಾ ಕಾಂಟ್ರವರ್ಸಿನಲ್ಲಿ ಸಿಕ್ಕಾಕೊಳ್ಳುತ್ತೆ. ಬಟ್ ಯು ನೋ ಇಟ್ಸ್ ಬೇಬಿ ಬಿಕಾಸ್ ಆಫ್ ದ ಲಿರಿಕ್ಸ್. ಬಟ್ ಅದರ್ವೈಸ್ ಜನಕ್ಕೆ ಎರಡೇ ತರ ಇಷ್ಟ ಆಯ್ತಾ. ಒಂದು, ಇಲ್ಲ ಡಾನ್ಸ್ ಮಾಡಕ್ಕೆ ಹಾಡನ್ನ ಪ್ಲೇ ಮಾಡ್ಬೇಕು ನಾವು, ಅಥವಾ ರೊಮ್ಯಾನ್ಸ್ ಮಾಡಕ್ಕೆ ಹಾಡನ್ನ ಪ್ಲೇ ಮಾಡ್ಬೇಕು. ದರ್ ಇಸ್ ನಥಿಂಗ್ ಇನ್ ಬಿಟ್ವೀನ್ ಅಂತ. ಆ ಇನ್ ಬಿಟ್ವೀನ್ ಅಲ್ಲಿ ನೀವು ಬಂದು ಸೇರಿರೋದು. ಒಂದು ಕಡೆ ಯುನೋ ರೊಮ್ಯಾನ್ಸ್ ಅಲ್ಲಿ ಯಾರ್ಯಾರು ಫೇಲ್ ಆಗಿರ್ತಾರೋ ಅವ್ರಿಗೆ ಶೋಕೇಸ್ ಮಾಡಕ್ಕಾದ್ರೂ ಒಂದಿರುತ್ತೆ. ಇನ್ನೊಂದು ಕಡೆ ಯಾರಿಗೆ ಶೋಷಣೆ ಆಗಿರುತ್ತೋ, ಯಾರಿಗೆ ದೇ ವುಡ್ ಹ್ಯಾವ್ ಫೆಲ್ಟ್ ಯುನೋ ಏನೋ ಇದಾಗಿದೆ ಅವ್ರಿಗೆ ಅಂದಾಗ they'll come out and they will talk about it. ಆ ಒಂದು ಸ್ಪೇಸ್ ಮಧ್ಯದಲ್ಲಿ ನೀವು ಹೋಗಿ ಸೇರ್ಕೊಂಡಿದ್ದೀರಲ್ಲ,
ನಿಮ್ಮ ಪ್ರಕಾರ ಫ್ಯೂಚರ್ ಯಾವ ಥರ ಕಾಣಿಸ್ತಾ ಇದೆ ಇವಾಗ ನಿಮಗೆ? ವಾಟ್ ಇಸ್ ಇಟ್ ದಟ್ ಯು ವಾಂಟ್ ಟು ಡೂ ಟು ಮೇಕ್ ಶೋರ್ ದಟ್ ಯು ಹ್ಯಾವ್ ಅ ಗುಡ್ ಫ್ಯೂಚರ್? ಲೈಕ್ ಯಾವ ಥರ ಅಂತಂದರೆ ಇವಾಗ ನೀವು ಹೇಳಿದ್ರಿ ಈ ಥರ ರೊಮ್ಯಾಂಟಿಕ್ ಸಾಂಗ್ಸ್ ಇರುತ್ತೆ ಅಥವಾ ಈ ಥರ ಡ್ಯಾನ್ಸ್ ಮಾಡೋದಕ್ಕೆ ಸಾಂಗ್ ಬೇಕು, ಈ ಥರ ಇದೆ. ಪ್ರತಿಯೊಬ್ಬ ಪರ್ಸನಿಗೂ ಬೇಜಾರಾಗುತ್ತೆ, ಖುಷಿ ಆಗುತ್ತೆ. ಸೊ ಅವನು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಇರೋದು ಒಂದೇ ಒಂದು ಸೊಲ್ಯೂಷನ್, ಮ್ಯೂಸಿಕ್. ನಾವು ಖುಷಿ ಆದ್ರೂ ಮ್ಯೂಸಿಕ್ ಕೇಳ್ತೀವಿ, ಬೇಜಾರಾದ್ರೂ ಮ್ಯೂಸಿಕ್ ಕೇಳ್ತೀವಿ, ಟ್ರಾವೆಲ್ ಮಾಡ್ಬೇಕಾದ್ರೂ ಮ್ಯೂಸಿಕ್ ಕೇಳ್ತೀವಿ. ಮ್ಯೂಸಿಕ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ನನ್ನ ಕೇಳಿದ್ರೆ, ಮ್ಯೂಸಿಕ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. Absolutely. ಅಲ್ವಾ? No two ways about it. ಊಟ ಮಾಡುವಾಗೂ ಅದೇ, ಅಲ್ವಾ? ಊಟ ತಯಾರಿ ಮಾಡುವಾಗೂ ಅದೇ, ಬಾತ್ರೂಮ್ ಅಲ್ಲಿ ಇದ್ದಾಗೂ ಅದೇ, ಯಾವಾಗ್ಲೂ ಅದೇ. ಸೊ ಮೋಸ್ಟ್ ಆಫ್ ದ ಸಾಂಗ್ಸ್ ಯಾವ ತರ ಬರುತ್ತೆ ಅಂತಂದ್ರೆ, ನಾನು ನೋಟಿಸ್ ಮಾಡಿರೋ ಪ್ರಕಾರ, ಅಂದ್ರೆ ಹಿಪ್ ಹಾಪ್ ಅಲ್ಲ, ಇವಾಗ ಸ್ವಲ್ಪ ಕಮರ್ಷಿಯಲ್ ಸಾಂಗ್ಸ್ ಯಾವ ತರ ಬರುತ್ತೆ ಅಂತಂದ್ರೆ, ಅದ್ರಲ್ಲಿ ಅವ್ರ ರಿಚ್ನೆಸ್ ಇಲ್ಲ, ನಾನು ಸ್ವಲ್ಪ ಡೌನ್, ನನ್ನ ಹತ್ರ ಎಲ್ಲ ಇದೆ, ಈ ತರ ತೋರ್ಸ್ಕೋತಾರೆ. ಬಟ್ ಏನು ಇಲ್ಲೇ ತುಂಬಾ ಜನ ಇರ್ತಾರೆ. ಅದ್ರಲ್ಲಿ ನಾವು ಒಬ್ರು ಆಗಿರ್ತೀವಿ. ಇವಾಗ ನಮ್ಮ ಹತ್ರ ಇವಾಗ ನನ್ಗೆ ಬೈಕ್ ಬೇಕು ಅಂತ ಅನ್ಸಿರುತ್ತೆ, ನನ್ನ ಹತ್ರ ಬೈಕ್ ಇರಲ್ಲ. ನನಗೂ ಇವಾಗ ಯಾವ್ದೊಂದು ಆಡಿ ಕಾರ್ ನೋಡಿದ್ರೆ ಅಥವಾ BMW ಕಾರ್ ನೋಡಿದ್ರೆ ನನ್ಗೆ ಅನ್ಸುತ್ತೆ ಕಾರ್ ನಾನು ತಗೋಬೇಕು ಅಂತ, ಬಟ್ ನನ್ನ ಹತ್ರ ಇರಲ್ಲ. ಅಲ್ಲಿ ತಗೊಳಕ್ ಹೋಗೋದಕ್ಕೆ ಒಂದು ಜರ್ನಿ ಇರುತ್ತೆ ಗೊತ್ತಾ, ಅದನ್ನ ನಾವು ಟ್ರ್ಯಾಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನಮ್ಮ ಹತ್ರ ಏನು ಇರ್ಲಿಲ್ಲ, ನಾವು ಹೋಗಿ ತಗೋತೀವಿ, ತಗೊಂಡಿದೀವಿ ಅಂತ ಹೇಳಲ್ಲ, ತಗೋತೀವಿ ಅಂತ ಹೇಳ್ತೀವಿ. ಅಂಡ್ ಇವಾಗ ನಾವು ಒಂದೊಂದು ಟೈಮಲ್ಲಿ ಒಂದೊಂದ್ ಸ್ವಲ್ಪ ಸ್ಟ್ರಗಲ್ಸ್ ಗಳಿರುತ್ತೆ. ಸ್ವಿಗ್ಗಿ ಮಾಡ್ತಾ ಇರ್ತಾರೆ ಬಾಯ್ಸ್ ಗಳೆಲ್ಲ, ಅವ್ರದ್ದು ಸ್ಟೋರಿಗಳಿರುತ್ತೆ. ಅವ್ರಿಗೆ ಅನ್ಸ್ತಾ ಇರುತ್ತೆ ನಾನು ಸ್ವಿಗ್ಗಿ ಮಾಡ್ತಾ ಇದೀನಿ, ನಾನು ಕಷ್ಟ ಪಡ್ತಾ ಇದೀನಿ ಅಂತ ಅವ್ರಿಗೆ ಅನ್ಸುತ್ತೆ, ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಸೊ ನಾವು ಈ ತರ ಟ್ರ್ಯಾಕ್ಸ್ ನಮ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಗಳನ್ನ ನಾರ್ಮಲ್ ಆಗಿ ಯೂಶುವಲ್ ಆಗಿ ನನ್ಗೆ ಅನ್ಸೋ ಪ್ರಕಾರ ಎಲ್ಲರಿಗೂ ಏನಾಗ್ತಾ ಇದೆ ಅದು ನಮಗೂ ಆಗ್ತಾ ಇದೆ. ಬಟ್ ನಾವು ಅದನ್ನ ಫುಲ್ ಕ್ಲಿಯರ್ ಆಗಿ ಇಡ್ತಾ ಇದೀವಿ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಇಡ್ತಾ ಇದೀವಿ. ನಂದು ಪವರ್ ಅಂತ ಒಂದು ಟ್ರ್ಯಾಕ್ ಬಂತು, ಅದರಲ್ಲಿ ಒಂದ್ ಪಾರ್ಟ್ ಸ್ವಲ್ಪ ಎಲ್ಲರಿಗೂ ಖುಷಿ ಆಗ್ಬಿಡ್ತು. ಒಬ್ನೇ ಅಳ್ತಾ ಇದ್ದೆ, ಯಾರು ಬರ್ಲಿಲ್ಲ, ಕಷ್ಟ ಅಂತ ಬಂದಾಗ ನನ್ನ ಬಿಟ್ಟು ಯಾರು ಇರ್ಲಿಲ್ಲ, ಸಾಥ್ ಕೊಡ್ತೀನಿ ಅಂದವ್ರು ಯಾರು ಕೊಡ್ಲಿಲ್ಲ, ದುಡ್ಡಿದ್ದಾಗ ಜೊತೆಲಿದ್ದವ್ರು ಯಾಕೋ ಈಗ ಯಾರು ಕಾಣಿಸ್ತಿಲ್ಲ ಅಂತ. ಸೊ ಈ ತರದ್ದು ನನ್ನ ಪರ್ಸನಲ್ ಲೈಫ್, ಇದೆಲ್ಲ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಆಗಿರೋದು. ಅದನ್ನ ನಾನು ಹೇಳ್ಕೊಂಡಾಗ ತುಂಬಾ ಜನ ಕನೆಕ್ಟ್ ಆಗ್ತಾರೆ. ಬಿಕಾಸ್ ಏನಕ್ಕೆ ಅಂದ್ರೆ ತುಂಬಾ ಜನ ಇದ್ದಾರೆ, ಎಲ್ಲರೂ ರಿಚ್, ಎಲ್ಲರ ಹತ್ರನೂ ದುಡ್ಡಿಲ್ಲ, ದುಡ್ಡು ಇಲ್ದೇ ಇರೋರ ಕಮ್ಮಿ, ಆಸೆಗಳಿರೋರೇ ಜಾಸ್ತಿ. ಎಲ್ಲ ಪೂರ್ತಿ ಫಿಲ್ ಮಾಡ್ಕೊಂಡ ಬಿಡು ಮಜಾ ಇದೆ ಅಂತ ಯಾರು ಇಲ್ಲ. ಎಲ್ಲರೂ ಫುಲ್ ಕಷ್ಟ ಪಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದಾರೆ, ನನ್ನ ತರಾನೇ ಸ್ಟ್ರಗಲ್ ಮಾಡ್ತಾ ಇದಾರೆ. ಸೊ ನನ್ನ ಸ್ಟೋರೀಸ್ ನಾನು ಸಾಂಗ್ಸ್ ಗಳು ಹೇಳ್ಕೊಂಡಾಗ ನಂತರ ಸ್ಟ್ರಗಲ್ ಮಾಡ್ತಿರೋರು ಎಲ್ಲರಿಗೂ ಕನೆಕ್ಟ್ ಆಗ್ತಾರೆ. ಸೊ ಇನ್ನು ನೆಕ್ಸ್ಟ್ ಅದೇ ಮ್ಯೂಸಿಕ್ ನಾನು ಇವಾಗ ನನ್ಗನ್ಸುತ್ತೆ, ನಾನು ಇವಾಗ ಏನ್ ಮಾಡ್ತಾ ಇದೀನಿ, ಸೂಪರ್ ಆಗಿ ಮಾಡ್ತಾ ಇದೀನಿ. ನೆಕ್ಸ್ಟ್ ಯೋಚನೆ ಮಾಡೋಣ ಏನೇನ್ ಮಾಡ್ಬೋದು ಅಂತ. ಬಟ್ ವಾಟ್ ಇಸ್ ಯುವರ್ ಏಮ್? ಲೈಕ್ 5 year ಪ್ಲಾನ್ ತರ ಕೇಳಕ್ ಹೋಗಲ್ಲ, ಬಿಕಾಸ್ ಯು ನೋ ದಟ್ ಇಸ್ ಟೂ ಫಾರ್ ಅವೇ. ಮೇ ಬಿ 1 year ಪ್ಲಾನ್. ನೀವು ನೆಕ್ಸ್ಟ್ ವಾಟ್ ಇಸ್ ಯುವರ್ ನೆಕ್ಸ್ಟ್ ಲೆವೆಲ್? ಎಲ್ಲಿಗೆ ಹೋಗಿ ಸೇರ್ಬೇಕು ಅಂತ ಇದ್ದೀರಾ ನೀವು? ಸೊ ನನಗೆ ಏಮ್ ಏನಂತಂದ್ರೆ, ಕನ್ನಡದಲ್ಲಿ ಕನ್ನಡ ಹಿಪ್ ಹಾಪ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ಬೇಕು. ಅಂಡ್ ನಾವ್ ಯಾರಿಗೂ ಕಮ್ಮಿ ಇಲ್ಲ, ಕನ್ನಡ ಲ್ಯಾಂಗ್ವೇಜ್ ಯಾರಿಗೂ ಕಮ್ಮಿ ಇಲ್ಲ, ಯಾರಿಗೂ ಕಮ್ಮಿ ಇಲ್ಲ. ಸೊ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗ್ಬೇಕು ಅನ್ನೋದು ನನ್ ಏಮ್ ಇರೋದು. ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತಂದ್ರೆ ಅದು ಫುಲ್ ಇಡೀ ವರ್ಲ್ಡ್ ವೈಡ್ ಕನ್ನಡ ಕೇಳ್ಬೇಕು. ಇವಾಗ ನೋಡಿ, ಹಿಂದಿ ಎಲ್ಲರಿಗೂ ಗೊತ್ತು, ಬಟ್ ಕನ್ನಡದವ್ರು ಗೊತ್ತಿದ್ರು ಬರೀ ಎಲ್ಲ ಹಿಂದಿ ಮಾತಾಡ್ತಾರೆ. ಭಯ ಚಾಯ್ ಇದೆ ಅಂತ ಮಾತಾಡ್ತಾರೆ. ಈ ತರ ಅಲ್ಲ, ಭಯ ಟೀ ಕೊಡಿ ಅಂತಾನೆ ಮಾತಾಡ್ಸ್ಬೇಕು. ಸೊ ಅವರು ಈ ಮ್ಯೂಸಿಕ್ ಥ್ರೂಲ್ಲೇ ನಾವು ರೀಚ್ ಮಾಡೋಕ್ಕಾಗೋದು. ಬಿಕಾಸ್ ಏನಕ್ಕೆ ಅಂತಂದ್ರೆ, ಇವಾಗ ನೋಡಿ, ನಾವು ಮಲಯಾಳಂ ಮ್ಯೂಸಿಕ್ ಬಗ್ಗೆ ನಾವು ಮಾತಾಡಿದ್ವಿ. ಮಲಯಾಳಂ ಮ್ಯೂಸಿಕ್ ಮತ್ತೆ ಪಂಜಾಬಿ ಮ್ಯೂಸಿಕ್, ಪಂಜಾಬಿ ನಮ್ಗೆ ಇವಾಗ್ಲೂ ಅರ್ಥ ಆಗಲ್ಲ. ಮಲಯಾಳಂ ನನಗೆ ಸ್ವಲ್ಪ ಅರ್ಥ ಆಗುತ್ತೆ, ಬಿಕಾಸ್ ಏನಕ್ಕೆ ಅಂದ್ರೆ ಕೊಡಗು ಬಾರ್ಡರ್ ಅಲ್ಲಿ ಇರೋದು. ಮಲಯಾಳಂ ಸ್ವಲ್ಪ ಅರ್ಥ ಆಗುತ್ತೆ, ಪಂಜಾಬಿ ನನ್ಗೊಂದು ಸ್ವಲ್ಪನೂ ಅರ್ಥ ಆಗಲ್ಲ. ಬಟ್ ಆ ಮ್ಯೂಸಿಕ್ ಎಲ್ಲರೂ ಕೇಳ್ತೀವಿ, ಇಲ್ಲಿ ಕೇಳ್ತೀವಿ, ಎಲ್ಲ ಕೇಳ್ತೀವಿ, ಆಲ್ ಓವರ್ ಪೂರ್ತಿ ವರ್ಲ್ಡ್ ಅಲ್ಲಿ ಎಲ್ಲ ಕಡೆ ಕೇಳ್ತೀವಿ. ಸೊ ಮ್ಯೂಸಿಕ್ ನ ನಾವು ಕನ್ನಡ ಹಿಪ್ ಹಾಪ್ ನ ತಗೊಂಡು ಅಲ್ಲಿವರೆಗೆ ರೀಚ್ ಮಾಡಬೇಕು ಅನ್ನೋದು ನಮ್ದೊಂದು ದೊಡ್ಡ ಗುರಿ. ಅಂಡ್ ಶೋಸ್ ಗಳು ತರಬೇಕು. ಮೇನ್ ಆಗಿ ಏನು ಅಂತಂದ್ರೆ, ಶೋಸ್ ಗಳಲ್ಲಿ ಪರ್ಫಾರ್ಮ್ ಮಾಡಬೇಕು, ಖುಷಿ ಮಾಡಬೇಕು, ಕಾನ್ಸರ್ಟ್ಸ್ ಗಳೆಲ್ಲ ತಗೋಬರ್ಬೇಕು ಕರ್ನಾಟಕಕ್ಕೆ. ಇದು ನಂದು ಒಳ್ಳೆ ಥಾಟ್ಸ್. ಇಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಸ್ಟೇಟ್ ಅಲ್ಲಿ ಕಾನ್ಸರ್ಟ್ಸ್ ಗಳಾದ್ರೂ ಪರವಾಗಿಲ್ಲ, ಅಲ್ಲೋಗಿ ನಾವು ಕನ್ನಡ ಟ್ರ್ಯಾಕ್ಸ್ ಪ್ಲೇ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು. ಡಿಟ್ಟೋಬ್ರ ಒಂದ್ಸಲ ಲಾಸ್ಟ್ ಇಯರ್ ಒಂದು ಸ್ಪಾಟಿಫೈ ಅಲ್ಲಿ ಮಾಡಿದ್ರು, ಫುಲ್ ಹೆವಿ ಖುಷಿ ಆಗ್ಬಿಟ್ಟಿದೆ. ಬಿಕಾಸ್ ಏನಕ್ಕೆ ಅಂತಂದ್ರೆ, ಬೇರೆ ಸ್ಟೇಟ್ ಅಲ್ಲಿ ಹೋಗ್ಬಿಟ್ಟು ಕನ್ನಡದವ್ರು ಯಾರು ಕೇಳಲ್ಲ, ಬಟ್ ಅವ್ರಿಗೆ ಪರ್ಫಾರ್ಮ್ ಮಾಡ್ತೀವಿ ಅಂತಂದ್ರೆ ಅದೇ ತರ ರೀಚ್ ಮಾಡೋಕ್ ಆಗೋದು. ನಾವು ಕರ್ನಾಟಕದಲ್ಲಿ ನಾವು ಕನ್ನಡ ಸಾಂಗ್ಸ್ ಮಾಡ್ಕೊಂಡು ಬರೀ ಕರ್ನಾಟಕದಲ್ಲಿ ಇತ್ತು ಅಂತಂದ್ರೆ ಅದು ಇಲ್ಲಿ ಮಾತ್ರ ಇರುತ್ತೆ, ಹೊರಗಡೆ ರೀಚ್ ಆಗಲ್ಲ. ನಾವು ಬೇರೆ ಸ್ಟೇಟ್ ಇಂದ ಅಥವಾ ಅಲ್ಲಿಂದ ಆರ್ಟಿಸ್ಟ್ ಗಳ ಜೊತೆ ನಾವು ಕೊಲಾಬ್ರೇಷನ್ಸ್ ಗಳು ಮಾಡೋದಾಗ್ಲಿ, ಅಥವಾ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಗಳ ಜೊತೆ ನಾವು ಕೊಲಾಬ್ರೇಷನ್ಸ್ ಗಳು ಮಾಡೋದಾಗ್ಲಿ ಆದಾಗ ಕನ್ನಡ ಅಥವಾ ಹಿಂದಿ ಅಂತ ತಗೊಳ್ಳೋಣ. ಹಿಂದಿ ಮ್ಯೂಸಿಕ್ ಕೇಳೋರು ಸಪರೇಟ್ ಇರ್ತಾರೆ, ಕನ್ನಡ ಮ್ಯೂಸಿಕ್ ಕೇಳೋರು ಸಪರೇಟ್ ಇರ್ತಾರೆ. ಸೊ ಎರಡು ಒಟ್ಟಿಗೆ ಬಂದಾಗ ಇಬ್ರು ಕೇಳ್ತಾರೆ, ಓ ಇದ್ಯಾವ್ದು ಬೇರೆ ಲ್ಯಾಂಗ್ವೇಜ್ ಏನೋ ಬಂದುಂಟು ಅಂತ. ಇವಾಗ ನಮ್ಮ ಕನ್ನಡದವ್ರು ಇದ್ಯಾವ್ದು ಹಿಂದಿ ಲ್ಯಾಂಗ್ವೇಜ್ ಏನೋ ಬೇರೆ ಬಂದುಂಟು ಅಂತ ಕೇಳ್ತಾರೆ. ಸೊ ರೀಚ್ ಮಾಡ್ತಾ ಈ ತರ ಮಾಡ್ತಾ ಹೋದ್ರೆ ತುಂಬಾ ಈಸಿ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಅಂಡ್ ಮಾಡೇ ಮಾಡ್ತೀವಿ. ಅಬ್ಸಲ್ಯೂಟ್ಲಿ. ಅದಕ್ಕೆ ರೇಡಿಯೋ ಸಿಟಿಯಲ್ಲಿ ನಿಮ್ಮನ್ನ ಕರ್ಸಿರೋದು. ಆ ಕಡೆ ಹಿಂದಿನೂ ಪ್ಲೇ ಮಾಡ್ತೀವಿ, ಕನ್ನಡನೂ ಪ್ಲೇ ಮಾಡ್ತೀವಿ. ಎನಿಥಿಂಗ್ ದಟ್ಸ್ ಟ್ರೆಂಡಿಂಗ್ ಯು ವಿಲ್ ಆಲ್ವೇಸ್ ಫೈಂಡ್ ಇಟ್ ಆನ್ ರೇಡಿಯೋ ಸಿಟಿ. ಸೊ ನಿಮ್ಮ ಪ್ರಕಾರ ಈಗ ನಮ್ಮ ಕನ್ನಡದ ಬೆಸ್ಟ್ ರ್ಯಾಪರ್ ಅಂದ್ರೆ ಯಾರು? ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ರನ್ನ ತಗೊಳಕಾಗಲ್ಲ. ಅಂದ್ರೆ ನನ್ ಫೇವ್ರೇಟ್ ಅಂತ ತಗೋತೀನಿ, ಬೆಸ್ಟ್ ಅಂತ. ಬಿಕಾಸ್ ಏನಕ್ಕೆ ಅಂತಂದ್ರೆ ಅದ್ ಕನ್ಸಿಡರ್ ನಾನ್ ಮಾಡಕ್ ಆಗಲ್ಲ. ನನ್ ತುಂಬಾ ಇಷ್ಟ ಆಗೋದು, ನನ್ ಪರ್ಸನಲ್ ಆಗಿ ನಂಗೆ ತುಂಬಾ ಅಂದ್ರೆ ನಾನು ಪ್ರತಿದಿನ ಸಾಂಗ್ಸ್ ಗಳು ಕೇಳೋದು ಅಂದ್ರೆ ನಾನು ಪವನ್ ರೋದ್ ಕೇಳ್ತೀನಿ, ಪವನ್ ಸಾಧಕ್. ಬಿಕಾಸ್ ಕೇಳ್ತೀನಿ ಡೇ ಒನ್ ಇಂದ. ಅದ್ ಬಿಟ್ರೆ ಬಟಾಲಿಯನ್ಸ್ ಅಂತ ಇದಾರೆ, ರಾಬ್ ರೋ ಮತ್ತೆ ಕಾಶ್ ಅಂತ ಅಂದ್ಬಿಟ್ಟು. ಅದ್ ಬಿಟ್ರೆ H18 ಅಂತ ಒಬ್ಬ ಇದಾರೆ. ಓ ಮೈ ಗಾಡ್, ನಾನಂತೂ ಹೆವಿ ಕೇಳ್ತೀನಿ ಅವ್ರ ಮ್ಯೂಸಿಕ್ ನ. ಮತ್ತೆ ಲಿಲ್ ಫ್ಲೇಮ್ ಬಾಯ್,
ಅದು ಬಿಟ್ರೆ ಕಲೆ ಕ್ರಿಮಿನಲ್ಸ್ ಅಂತ ಇದಾರೆ, ಲೈಕ್ ತುಂಬಾ ಜನ ಇದಾರೆ, ಸಖತ್ತಾಗಿ ಮಾಡ್ತಾ ಇದಾರೆ, ತುಂಬಾ ಜನ ಮಾಡ್ತಾ ಇದಾರೆ. ಇವಾಗ ನಾನು ಹೇಳಿದ್ದು ಒಂದು 10% ಇರ್ಬೋದು ಅಷ್ಟೇ, ಇನ್ನು 90% ನೇಮ್ಗಳು ನಾನು ಹೇಳಿಲ್ಲ. ತುಂಬಾ ಸೂಪರ್ ಆಗಿ ಮಾಡ್ತಾ ಇದಾರೆ ಎಲ್ಲರೂ. ನಂಗೆ ಪರ್ಸನಲ್ ಆಗಿ ನಾನು ಪ್ರತಿದಿನ ಕೇಳೋ ಸಾಂಗ್ಸ್ ಗಳಲ್ಲಿ ನಂದ್ರೆ ಆರ್ಟಿಸ್ಟ್ ಗಳಲ್ಲಿ ಇಷ್ಟು ಜನ. ಅದ್ ಬಿಟ್ರೆ ನಾರ್ತ್ ಸೈಡ್ ಅಲ್ಲಿ ಕನ್ನಡ ರ್ಯಾಪ್ ಮಾಡ್ತಾ ಇದಾರೆ, ಸೂಪರ್ ಆಗಿ ಮಾಡ್ತಾ ಇದಾರೆ. ನಾರ್ತ್ ಸೈಡ್ ಅಲ್ಲಿ UK ಕರ್ನಾಟಕ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾ ಇದಾರೆ. ನೆಕ್ಸ್ಟ್ ಲೆವೆಲ್ ಅವರು ಡಿ ರ್ಯಾಪರ್ ಅಂತ ಇದಾರೆ, ಮತ್ತೆ ರಶಿಕ್ ಕವಿ ಶೆಟ್ಟಿ ಅಂತ ಒಬ್ಬ ಇದಾರೆ, ಅವ್ರದೊಂದು ಟ್ರ್ಯಾಕ್ ಬಂದಿತ್ತು, ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿ ಬಂದಿತ್ತು. ಮತ್ತೆ ಪ್ರಸಾದ್ ಶೋಕ್ದಾರ್ ಅಂತ ಇದಾರೆ, ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಐ ಮೀನ್ ಎಲ್ಲಾ ಸೈಡ್ ಅಲ್ಲೂ ಸೂಪರ್ ಆಗಿ ಮಾಡ್ತಾ ಇದಾರೆ ಕನ್ನಡ ರ್ಯಾಪ್ ನ. ನನ್ ಪರ್ಸನಲ್ ಆಗಿ ನನ್ನ ಫೇವ್ರೆಟ್ ಆರ್ಟಿಸ್ಟ್ ಗಳು ಇಷ್ಟು ಜನ: ಪವನ್ ಬ್ರೋ, ಮತ್ತೆ ಬಟಾಲಿಯನ್ಸ್, H18, ಮೇನ್ ಆಗಿ H18 ಮ್ಯೂಸಿಕ್ ಹೆವಿ ಕೇಳ್ತೀನಿ ನಾನಂತೂ. ಮತ್ತೆ ಲಿಲ್ ಫ್ಲೇಮ್ ಬಾಯ್, ಮತ್ತೆ ಅದೇ ಕಲೆ ಕ್ರಿಮಿನಲ್ಸ್, ಗ್ಯಾನ್ ಅಂತ ಒಬ್ಬ ಆಯ್ತಾನೆ, MC ಗ್ಯಾನ್ ಅಂತ. ನೀವು ಅವನ್ನ ನೋಡಿದ್ರೆ ಸೇಮ್ ನಂದು ಟ್ವಿನ್ ಬ್ರದರ್ ತರ ಇದ್ದಾನೆ ಅಲ್ವಾ? ಎಸ್, ಅಬ್ಸಲ್ಯೂಟ್ಲಿ. ಬಟ್ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಇವಾಗ ನೀವು ಇದ್ದೀರಲ್ವಾ, ವಾಟ್ ಇಸ್ ದ ಮೋಸ್ಟ್ ಫೇಕೆಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಸೀನ್? ನಿಜವಾಗ್ಲೂ ಹೀಗಿದ್ಯಾ ನಮ್ಮ ಈ ಇಂಡಸ್ಟ್ರಿ ಅಂತ ಅನ್ಸುತ್ತಂದ್ರೆ ಯಾವುದು, ಏನು? ನನ್ಗನ್ಸುತ್ತೆ ಫೇಮ್ ತೋರಿಸ್ತಾರಲ್ಲ, ಅದು ತುಂಬಾ ಫೇಕ್ ಅನ್ಸುತ್ತೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಲೈಕ್ ಇದೆಲ್ಲ ಯಾವ ತರ ನಡೀತಾ ಇದೆ, ಎಲ್ಲ ಪೂರ್ತಿ ಪ್ರಮೋಷನ್ಸ್. ಇವಾಗ ಒಂದೊಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಜನ ಏನಾದ್ರೂ ಇದ್ ಮಾಡಿದ್ರೆ ಎಲ್ಲಾರು ಜಾಸ್ತಿ ಜನ ಇದಾರೆ, ಇವ್ನಿಗೆ ಫ್ಯಾನ್ಸ್ ಜಾಸ್ತಿ ಜನ ಇದಾರೆ, ಅದು ಇದು ಅಂತ ಅನ್ಸುತ್ತೆ. ಅಂಡ್ ಅದ್ರ ಜೊತೆಗೆ ತುಂಬಾ ಫೇಕ್ ಅನ್ಸೋದು ನನಗೆ, ಟ್ರ್ಯಾಕ್ಸ್ ಗಳಲ್ಲಿ ಬರೀತಾರೆ ಬಟ್ ಅವ್ರು ರಿಯಲ್ ಲೈಫಲ್ಲಿ ಆ ಥರ ಇರಲ್ಲ. ಅದು ತುಂಬಾ ಫೇಕ್ ಅನ್ಸುತ್ತೆ ನನಗೆ. ಬರೀತಾರೆ ಬಿಕಾಸ್ ಏನಕ್ಕೆ ಅಂತಂದ್ರೆ ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ನಾನು ಏನ್ ಬರೀತೀನಿ ಅದನ್ನೇ ಆಡ್ಬೇಕು. ಸೊ ದಟ್ ಶುಡ್ ಬಿ ರಿಯಲ್ ಅಂತ ನನಗೆ ಅನ್ಸುತ್ತೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಬರೀತಾರೆ ಬಟ್ ರಿಯಲ್ ಲೈಫಲ್ಲಿ ಅವ್ರು ಯಾವ್ದು ಇರಲ್ಲ. ಅದು ತುಂಬಾ ಫೇಕ್ ಅಂತ ಅನ್ಸುತ್ತೆ ನನಗೆ. ಬಟ್ ಡೋಂಟ್ ಯು ಥಿಂಕ್ ಅವ್ರು ಮೇ ಬಿ ಅವ್ರು ನೋಡಿರ್ತಾರೆ ಅದನ್ನ ಅಂತ, ಅವ್ರ ಹಾರ್ಟ್ ಬ್ರೇಕ್ ಆಗಿಲ್ಲ, ಯುನೋ ಅವ್ರ ಬಡತನದಲ್ಲಿ ಹುಟ್ಟು ಬೆಳೆದಿಲ್ಲ, ಆದ್ರೂ ಅದ್ರ ಬಗ್ಗೆ ಮಾತಾಡಿದಾಗ ಇಸ್ ಇಟ್ ರಾಂಗ್? ಆ ತರ ಟಾಪಿಕ್ಸ್ ಆದ್ರೆ ಪರವಾಗಿಲ್ಲ. ಇವಾಗ ಹೇಳ್ತಾರೆ, ನಾನು ಆ ತರ ಮಾಡಿದ್ದೆ, ನಾನು ಈ ತರ ಮಾಡಿದ್ದೆ, ನಾನು ಹಂಗ್ ಮಾಡಿದ್ದೀನಿ, ಲೈಕ್ ಪರ್ಟಿಕ್ಯುಲರ್ ಆಗಿ ನಾನು ಅಂತ ತಗೊಂಡ್ ಮಾತಾಡ್ತಾರೆ. ಸೊ ಅದ್ ನನಗೆ ತುಂಬಾ ಜನ, ನನಗೆ ಇನ್ನೊಂದ್ ಏನಂತಂದ್ರೆ, ಎಲ್ಲರೂ ತುಂಬಾ ಕ್ಲೋಸ್ ಇದಾರೆ, ನನ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾರು ರಿಯಲ್ ಇದಾರೆ, ಬಟ್ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಟ್ ನನ್ಗೆ ಗೊತ್ತಾಗ್ಬಿಡುತ್ತೆ, ಇಲ್ಲ ಓಕೆ. ಬಟ್ ನಾನು ಅದೇನೆ, ಇನ್ ಕೇಸ್ ಏನಾದ್ರು ಮಾಡಿದ್ರೆ ಖುಷಿ, ಮಾಡಿಲ್ಲ ಅಂತಂದ್ರೆ ದೇವ್ರ ಹಣೆಗೆ ದಯವಿಟ್ಟು ಯಾರನ್ನು ಫೇಕ್ ಆಗಿ ಮಾತ್ರ ಇರಬೇಡಿ, ರಿಯಲ್ ಆಗಿರಿ. ನಿಮ್ ರಿಯಲ್ ಆಗಿ ಏನ್ ನಡೆದಿರುತ್ತೆ ಅದನ್ನ ಹೇಳಿ, ಸೂಪರ್ ಆಗಿರುತ್ತೆ ಅಂತ. ಟೆಲ್ ಮಿ ಆನೆಸ್ಟ್ಲಿ, ಎಷ್ಟು ಹಾಡುಗಳು ಇನ್ನು ನಿಮ್ ಫೋನ್ ನಲ್ಲಿ ಅಥವಾ ಬುಕ್ ಅಲ್ಲಿ ಬರ್ದಿಟ್ಟಿದ್ದೀರಾ? ಎಷ್ಟು ರಿಲೀಸ್ ಮಾಡ್ಬೇಕು ಅಂತ ಇದ್ದೀರಾ? ಅದೇ ಇವಾಗ ತುಂಬಾ ಟ್ರ್ಯಾಕ್ಸ್ ಗಳು ಬಾಕಿ ಇತ್ತು ನಂದು, ಎಲ್ಲೆಲ್ಲೋ ಬಾಕಿಗಳಿತ್ತು. ಇವಾಗ ಪ್ರಾಪರ್ ಆಗಿ ಪ್ಲಾನ್ ಮಾಡಿ, ಎಲ್ಲ ಇವಾಗ ಟೈಮ್ ಇದು ಟೈಮ್, ರೈಟ್ ಟೈಮ್ ಅಂತ ಅಂದ್ಬಿಟ್ಟು ಆಲ್ಬಮ್ ಮಾಡ್ತಾ ಇದ್ದೀನಿ. ಒಂದು 16 ಸಾಂಗ್ಸ್ ಅಂತ ಅನ್ಕೊಂಡಿದೀನಿ. ಅದರಲ್ಲಿ ಒಂದು ತುಂಬಾ ಸಾಂಗ್ಸ್ಗಳು ಸೋಲೋ ಇರುತ್ತೆ, ಮತ್ತೆ ಕೊಲಾಬರೇಷನ್ಸ್ಗಳು ಇರುತ್ತೆ. ಬೇರೆ ಸ್ಟೇಟ್ ಆರ್ಟಿಸ್ಟ್ಗಳ ಜೊತೆ, ನಾನು ಹೇಳ್ದಲ್ಲ ಇವಾಗ ಸ್ವಲ್ಪ ಹೊತ್ತು ಮುಂಚೆ, ಬೇರೆ ಸ್ಟೇಟ್ ಆರ್ಟಿಸ್ಟ್ಗಳ ಜೊತೆ ಕೊಲಾಬರೇಷನ್ ಇದೆ. ಬೇರೆ ಲ್ಯಾಂಗ್ವೇಜ್, ಕನ್ನಡ ಮತ್ತೆ ಬೇರೆ ಲ್ಯಾಂಗ್ವೇಜ್ ಕೊಲಾಬರೇಷನ್ಸ್ ಇದೆ. ಸೂಪರ್ ಆಗಿದೆ ಎಲ್ಲ. ಅಲ್ಲಿ ಬೇರೆ ಆರ್ಟಿಸ್ಟ್ಗಳನ್ನು, ಸ್ವಲ್ಪ ಫೇಮಸ್ ಆಗಿರೋರು ಅಥವಾ ಸ್ವಲ್ಪ ವೈರಲ್ ಆಗಿರೋ ಆರ್ಟಿಸ್ಟ್ಗಳ ಜೊತೆ ಕೊಲಾಬರೇಷನ್ ಮಾಡ್ತಾ ಇದ್ದೀನಿ. ಸೊ ಆಲ್ಬಮ್ ಮಾತ್ರ ಸೂಪರ್ ಆಗಿರುತ್ತೆ. ಆಲ್ಬಮ್ ಟೈಟಲ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಮಾಡ್ತೀನಿ. When are you planning to drop it? ಫಸ್ಟ್ ಟ್ರ್ಯಾಕ್ ಇವಾಗ ಆಲ್ಬಮ್ದು ಟೈಟಲ್ ನ ಈ ಮಂತ್ ಅಲ್ಲೇ ಡ್ರಾಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಮಂತ್ ಒಂದು ಮ್ಯೂಸಿಕ್ ವಿಡಿಯೋ ಹಾಕ್ಬೇಕು ಅಂತ. ಅದಾದ್ಮೇಲೆ ನಾನು ನಿಧಾನಕ್ಕೆ ಟ್ರ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಮಾಡಿ ನಂದು ಟ್ರ್ಯಾಕ್ಸ್ ಗಳೆಲ್ಲ ಬಂಚ್ ಆಫ್ ಟ್ರ್ಯಾಕ್ಸ್ ಗಳು ರೆಡಿ ಇದೆ. ನಾನು ಕೊಲಾಬರೇಷನ್ಸ್ ಟ್ರ್ಯಾಕ್ ಗಳು ಮಾಡ್ಬೇಕು. ಸೊ ನನಗೆ ವಿಷನ್ ಬೇಕು. ಏನ್ ವಿಷನ್ ಅಂತಂದ್ರೆ, ನನ್ಗೆ ಏನಾದ್ರು ಥಾಟ್ಸ್ ಬರಬೇಕು, ಈ ತರ ಮಾಡ್ಬೇಕು, ಇಲ್ಲ ಈ ಸ್ಟೋರಿ ಹೇಳ್ಬೇಕು ಅಂತ. ಅವಾಗ ಆದ್ರೆ ಅದು ಸೂಪರ್ ಆಗಿ ಅನ್ಸುತ್ತೆ, ಮತ್ತೆ ನನಗೆ ಖುಷಿ ಆಗುತ್ತೆ ಪರ್ಸನಲ್ ಆಗಿ ಅದನ್ನ ಮತ್ತೆ ಕೇಳಕ್ಕೆ. ಸುಮ್ಮನೆ ಏನೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸಾಂಗ್ ಮಾಡೋದು ನನಗೆ ಅದು ಖುಷಿ ಆಗಲ್ಲ. ಸೊ ನಾನು ತುಂಬಾ ಟೈಮ್ ತಗೋತೀನಿ, ತುಂಬಾ ಟೈಮ್ ತಗೋತೀನಿ. ಒಂದ್ ಸಾಂಗ್ ಬರಿಬೇಕು ಅಂದ್ರೂ ನಾನು ತುಂಬಾ ಟೈಮ್ ತಗೋತೀನಿ. ಸಡನ್ ಆಗಿ ಬರ್ತಾರೆ ಅದೇನೋ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಲ್ಲ. ಬಿಕಾಸ್ ಒಂದು ಆರ್ಟ್ ಅಂತ, ನಾನು ಮ್ಯೂಸಿಕ್ ನ ಆರ್ಟ್ ಅಂತ ತಗೋತೀನಿ. ಇವಾಗ ಮೇನ್ ಆಗಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಆರ್ಟಿಸ್ಟ್ ಗಳೆಲ್ಲಾರು ಸ್ಕಿಲ್ಸ್ ಗಳು ತೋರ್ಸಕ್ ಹೋಗ್ತಾರೆ ಟ್ರ್ಯಾಕ್ಸ್ ಗಳಲ್ಲಿ. ಅಂದ್ರೆ ಸ್ಕಿಲ್ಸ್ ಗಳಂದ್ರೆ, ನನ್ನ ಬೆಸ್ಟ್ ರ್ಯಾಪರ್, ನಂದು ಫ್ಲೋಗಳು ಈ ತರ ಇರುತ್ತೆ, ನನ್ನ ವರ್ಡ್ ಪ್ಲೇ ಈ ತರ ಇರುತ್ತೆ, ಅಥವಾ ಏನೇನೋ ಸ್ಕಿಲ್ಸ್ ಗಳು ಹಿಂಗೆ ಅಂತ ಇದ್ ಮಾಡಕ್ ಹೋಗ್ತಾರೆ. ನಾನೇನ್ ಅನ್ಕೋತೀನಿ ಅಂತಂದ್ರೆ, ಆಸ್ ಅನ್ ಆರ್ಟಿಸ್ಟ್ ಇವಾಗ ಒಂದು 7 years ಇಂದ ನಾನು ಮಾಡಿದ್ದೀನಿ. 7 years ಇಂದ ನಾನು ಮಾಡಿರೋ ಟ್ರ್ಯಾಕ್ಸ್ ಗಳಲ್ಲಿ ತುಂಬಾ ಟ್ರ್ಯಾಕ್ಸ್ ಗಳಲ್ಲಿ ನಾನು ಸ್ಕಿಲ್ಸ್ ಗಳು ತೋರಿಸಿದೀನಿ, ಎಲ್ಲ ಮಾಡಿದೀನಿ. ಸೊ ಆರ್ಟ್ ಅಂತಂದ್ರೆ ಏನು? ಇವಾಗ ಬೇಜಾರಾದಾಗ ಮ್ಯೂಸಿಕ್ ಕೇಳಬೇಕು, ಮ್ಯೂಸಿಕ್ ಮಾಡೋದಕ್ಕೇನು, ಬೇಜಾರಾದಾಗ ಮ್ಯೂಸಿಕ್ ಕೇಳಬೇಕು, ಖುಷಿಯಾದಾಗ ಮ್ಯೂಸಿಕ್ ಕೇಳಬೇಕು. ಸೊ ಜನಗಳನ್ನ ಹೀಲ್ ಮಾಡೋದಕ್ಕೆ ಸಾಂಗ್ಸ್ ಗಳು ಮಾಡಬೇಕು. ಅದ್ ಬಿಟ್ಬಿಟ್ಟು ಎಲ್ಲಾ ಟ್ರ್ಯಾಕ್ಸ್ ಗಳನ್ನು, ಬರೋ ಟ್ರ್ಯಾಕ್ಸ್ ಗಳೆಲ್ಲ ನಾವು ಸ್ಕಿಲ್ಸ್ ಗಳೇ ತೋರಿಸ್ಕೊಂಡಿದ್ರೆ ನಾವ್ ಏನ್ ಪ್ರೂವ್ ಮಾಡಕ್ ಹೋಗ್ತಾ ಇದೀವಿ ಅಲ್ಲಿ? ಇವಾಗ ಹೆಂಗಂತಂದ್ರೆ, ನನಗೆ ನಾನೇ ಹೇಳ್ಕೊಂಡಂಗಿಲ್ಲ, ನಾನ್ ಬೆಸ್ಟ್ ಇಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಪ್ರೂವ್ ಮಾಡ್ಕೊಂಡಂಗಾಗುತ್ತೆ. ನಾನು ಹೇಳೋದಲ್ಲ, ಬೇರೆಯವ್ರು ಹೇಳ್ಬೇಕು, ಇಲ್ಲ ನೀನ್ ಕರೆಕ್ಟ್ ಆಗಿ ಮಾಡ್ತಾ ಇದೀಯ ಅಂತ ಅಂದ್ಬಿಟ್ಟು ಅಷ್ಟೇನೆ. ಅದ್ ಎಲ್ಲರೂ
ತುಂಬಾ ಮೇನ್ ಪ್ರಾಬ್ಲಮ್ ಮಾಡ್ತಿರೋದು ಮತ್ತೆ ತಪ್ಪು ತಿಳ್ಕೊತಿರೋದು ಅಲ್ಲೇನೆ. ಇಲ್ಲ ಅವ್ನಿಗೆ ಸ್ಕಿಲ್ಸ್ ಇರಲ್ಲ, ಬರೀ ಒಂದು ಟ್ರ್ಯಾಕ್ಸ್ ಗಳಿರುತ್ತೆ, ಅವ್ನ ಲಿರಿಕ್ಸ್ ಇರಲ್ಲ. ಸ್ಕಿಲ್ಸ್ ಮೇನ್ ಮ್ಯಾಟರ್ ಆಗುತ್ತೆ, ಸ್ಕಿಲ್ಸ್ ಇದರಲ್ಲಿ ಟ್ರ್ಯಾಕ್ಸ್ ಗಳಲ್ಲಿ ಸ್ಕಿಲ್ಸ್ ತೋರಿಸಬೇಕು. ಒಬ್ಬ ಆರ್ಟಿಸ್ಟ್ ಆಗಿ ನಾನು ಬೆಸ್ಟ್ ಅಂತ ನಾನು ತೋರಿಸಬೇಕು. 1-2 ಟ್ರ್ಯಾಕ್ಸ್ ಸಾಕು. ಈ ಬಿಡೋ ಟ್ರ್ಯಾಕ್ಸ್ ಗಳೆಲ್ಲ ಬರೀ ಸ್ಕಿಲ್ಸ್ ಗಳೇ ತೋರಿಸ್ಕೊಂಡ್ರೆ ಮ್ಯೂಸಿಕ್ ಮಾಡಿ ಯೂಸೇ ಇಲ್ಲ ಅಂತ ನನಗೆ ಅನ್ಸುತ್ತೆ. ಅದೊಂದು ಆರ್ಟ್ ಫಾರ್ಮ್ ಯೂಸೇ ಇಲ್ಲ. ಅಂಡ್ ಎಮೋಷನ್ಸ್ ನ ಹೊರಗಡೆ ಹಾಕಕ್ ಆಗೋದಿಲ್ಲ. ಬರೀ ನಾವು ಪ್ರೂವ್ ಮಾಡ್ಕೊಂಡಿರ್ಬೇಕಾಗುತ್ತಿಲ್ಲ, ನಾನು ಬೆಸ್ಟ್ ಆಗ್ಬೇಕು ಅಂತ ಪ್ರೂವ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಜನಗಳನ್ನ ಹೀಲ್ ಮಾಡಕ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಯಾರ ಮೇಲೆ ಹಾಕಿದಾರೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯ್ತಾ. ಕಮ್ಯುನಿಟಿಗೆ ಹಾಕಿದೀನಿ. ಓಕೆ, ಸೊ ಈಗ ನಾನು ನಿಮಗೆ ಒಂದು I don't know. I'm just going to give you certain beats. If it's possible, ನೋಡೋಣ ನೀವು ಈ ಬೀಟ್ ಅನ್ನ ಕೊಡಕ್ಕಾಗತ್ತ ಅಂತ. ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಬೀಟ್ ನಿಮ್ ಕಡೆಯಿಂದ. ಬೀಟ್ ಅಂದ್ರೆ ಲಿರಿಕ್ಸ್ ಬೇಕಾ? ಯಾವ ತರ ಲಿರಿಕ್ಸ್ ಅಲ್ಲ, ಬೀಟ್ ಇತ್ತು ಅಂದ್ರೆ ಬೀಟ್ ಇರ್ಬೋದು. ಆರ್ ಲೆಟ್ಸ್ ಡೂ ದಿಸ್, ಲೆಟ್ಸ್ ರ್ಯಾಪ್ ಅಬೌಟ್ ರ್ಯಾಂಡಮ್ ಥಿಂಗ್ಸ್. ಆಯ್ತಾ? ನಾನೊಂದು ಸಿಚುವೇಶನ್ ಕೊಡ್ತೀನಿ ಅಥವಾ ಒಂದ್ ಜಾಗದ ಬಗ್ಗೆ ಹೇಳ್ತೀನಿ. ಮೇ ಬಿ 1 or 2 ಲೈನ್ಸ್. ಓಕೆ ಅಲ್ವಾ? ನಮ್ಮ ಬೆಂಗಳೂರು ಟ್ರಾಫಿಕ್, ಮೈ ಫೇವ್ರೆಟ್, ಮೈ ಬೇ. ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತಂದ್ರೆ ಈ ಬೆಂಗಳೂರಲ್ಲಿ ಬೇಜಾನ್ ಟ್ರಾಫಿಕ್ ಅಂದ್ರೆ ನಾನು ಸ್ವಲ್ಪ ಟೈಮ್ ತಗೋಬೇಕಾಗುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ನಾನು ಹೇಳ್ತಾನೆ ನಿಮ್ಗೆ ಅವಾಗಲೇ. ವಾಟ್ ಈಸ್ ಯೋರ್ ಫೇವ್ರೆಟ್? ಇವಾಗ ರೆಡಿ ಆಗಿರೋದು ಯಾವುದು? ಐ ವಿಲ್ ಟೆಲ್ ಯು ಎವ್ರಿಥಿಂಗ್, ಯು ಕ್ಯಾನ್ ಡಿಸೈಡ್ ಆನ್ ಇಟ್. ಬೆಂಗಳೂರು ಟ್ರಾಫಿಕ್, ಆಟೋ ಡ್ರೈವರ್ಸ್, ಓಕೆ, ಇಂಡಿಯನ್ ಅಮ್ಮ, ಓಕೆ, ಅಮ್ಮ ಮಾಡಬೇಕು, ಲೋ ಬ್ಯಾಟ್ರಿ ಫೋನ್ ನಲ್ಲಿ, ಅದರ ಆಂಗ್ಸೈಟಿ, ಇನ್ನೊಂದು ಸಿಚುವೇಶನ್ಶಿಪ್ಸ್. ಸಿಚುವೇಶನ್ಶಿಪ್ ಅಲ್ಲಿ ಇದೆ, ಸಿಚುವೇಶನ್ಶಿಪ್ ಅಲ್ಲಿ ಇದೆ. ಕಮಾನ್ ಕಮಾನ್. ಓಕೆ, ನಂದೊಂದು ಟ್ರ್ಯಾಕ್ ಇದೆ ಬ್ಯಾಡ್ ಥಾಟ್ಸ್ ಅಂತ ಅಂದ್ಬಿಟ್ಟು. ಅದರಲ್ಲಿ ಒಂದು ಬಾರ್ಸ್ ಇದೆ ಅಂತಂದ್ರೆ, ಆ ಬೇಬಿ ನಿನ್ ಹಾಟ್ ಮತ್ತೆ ನೀನು ಬಿಗ್ ಶಾಟ್, ನಿನ್ನ ಸ್ಟ್ರೇಟ್ ಫಿಟ್ಸ್ ಅಲ್ಲಿ ನೋಡ್ತಾ ಇದ್ರೆ ಆಗುತ್ತೆ ಬಾಡಿಲಿ ಬ್ಲಡ್ ಕ್ಲಾಟ್. ಬೇಡ ಹೈ ಹೀಲ್ಸ್ ನೀನು ಇಟ್ಕೊಂಡು ಬಾ ಸಾಕು, ಹಣೆ ಮೇಲೆ ಒಂದು ಬ್ಲ್ಯಾಕ್ ಡಾಟ್. ನಾನು ಮುಂಚೆನೆ ಹೇಳ್ತೀನಿ ವಿ ಜಸ್ಟ್ ಫ್ರೆಂಡ್ಸ್, ಬೇರೆ ಯಾವುದು ಇಲ್ಲ ನನಗೆ ಬ್ಯಾಡ್ ಥಾಟ್ಸ್. ಹೌದು ನಾನು ಹಾರ್ಕೊಂಡೆ, ನೀನು ಸಿಕ್ಕಾಕೊಳ್ಳೋ ಮುಂಚೆ ಜಾರ್ಕೊಂಡೆ. ಇವರು ಫೇಮಸ್ ಆಗೋದಿಕ್ಕೆ 3 ಬಿಟ್ಟಿದ್ದಾರೆ, ಮಾನ ಮರ್ಯಾದೆನೂ ಮಾಡ್ಕೊಂಡೆ. ಲೈಕ್ ಈ ತರ ಹೋಗುತ್ತೆ. ಅಯ್ಯೋ ದೇವ್ರೇ, ಕ್ಷಮಿಸ್ಬಿಡಪ್ಪ. ಓಕೆ, ಫೈನಲ್ ಆಗಿ ನಮ್ಮ ರೇಡಿಯೋ ಸಿಟಿ ಹಾಗೂ ನಮ್ಮ ರೇಡಿಯೋ ಸಿಟಿ RJsಗೂ ಕೂಡ ನೀವು ಒಂದು 2 ಲೈನ್ ನಾವು ಬರಿಬೇಕು. ಸೊ ಐ ವಿಲ್ ಲೀವ್ ದಟ್ ಓವರ್ ಟು ಯು. ಯಾವಾಗ ಬರೆದು ಯಾವಾಗ ಹಾಡಿ ಯಾವಾಗ ಡ್ರಾಪ್ ಮಾಡ್ತೀರಾ ಅಂತ ಪ್ಲಾನ್ ಮಾಡಿ ಬಂದಿದೀವಿ ಇವಾಗ ಈಚೆ ಕಡೆ. ಓ ಫ್ಯಾಂಟಾಸ್ಟಿಕ್. ಹಾಗಾದ್ರೆ ದೆನ್ ಸೂಪರ್. ದೆನ್ ಆಚೆ ಹೋಗಿ ನಾವು ಇದ್ರ ಬಗ್ಗೆ ಇನ್ನೊಂದು ಶೂಟ್ ಮಾಡೋಣ. ಬಟ್ ಫಾರ್ ನೌ ದೀಪಕ್ ಅನ್ಬೇಕಾ ಟಿಲ್ಲು ಅನ್ಬೇಕಂತ ನೋ, ವಿ ಶಲ್ ಸ್ಟಿಕ್ ಟು ದ ಸ್ಟ್ರೀಟ್ ನೇಮ್. ಓಕೆ, ಸೊ RD ಟಿಲ್ಲು, ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಸ್ಟುಡಿಯೋಗೆ ಬಂದು ನಿಮ್ಮ ಈ ರ್ಯಾಪ್ ಮ್ಯೂಸಿಕ್ ಬಗ್ಗೆ ನನಗೆ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಕನ್ನಡ ರ್ಯಾಪ್ ಮ್ಯೂಸಿಕ್ ನ ಈಗ ಇನ್ನೊಂದು ಲೆವೆಲ್ ತಗೊಂಡು ಹೋಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೂ ಫುಲ್ ಖುಷಿ ಆಯ್ತು. ಬಿಕಾಸ್ ಏನಕ್ಕೆ ಫಸ್ಟ್ ಪಾಡ್ಕಾಸ್ಟ್ ನಂದಿದ್ದು, ಅದರಲ್ಲೂ ಚಿಕ್ಕ ವಯಸ್ಸಿಂದ ರೇಡಿಯೋ ಕೇಳ್ಕೊಂಡೇ ಬಂದಿದ್ದೀವಿ. ನನಗೆ DM ಬಂದಾಗಿನ ಫುಲ್ ಖುಷಿ ಆಗ್ಬಿಟ್ಟೆ. ನಾನು ಅಮ್ಮನಿಗೆ ಕಾಲ್ ಮಾಡಿ ಹೇಳ್ತಾರೆ, ಅಮ್ಮ ನನಗೆ ಈ ಥರ ಬಂತು DM ಅಂತ ಅಂದ್ಬಿಟ್ಟು. ಅದಕ್ಕೆ ಹೌದಾ, ನಮ್ಮಮ್ಮ ಫುಲ್ ಹೆವಿ ಎಕ್ಸೈಟ್ ಆಗಲ್ಲ. ಲೈಕ್ ಹೆಂಗಂದ್ರೆ ಹೌದಾ, ಓಕೆ ಬಿಡು, ಸರಿ ಆಯ್ತು, ಹೋಗಿ ಮಾಡು, ಹುಷಾರಾಗಿ ಮಾಡು, ಚೆನ್ನಾಗಿ ಮಾಡು. ನಮ್ಮಮ್ಮ ಯಾವಾಗಲೂ ಕಂಪ್ಲೇಂಟ್ ಹೇಳಿ ಕಳಿಸ್ತಾ ಇರ್ತಾರೆ, ಫಸ್ಟ್ ಕೂದಲು ಸರಿ ಮಾಡ್ಕೊಂಡು ಹೋಗು, T-ಶರ್ಟ್ ಸರಿ ಮಾಡ್ಕೊಂಡು ಹೋಗು, ಗ್ಲಾಸ್ ಸರಿ ಮಾಡ್ಕೊಂಡು ಹೋಗು. ಬಿಕಾಸ್ ಇರುತ್ತಲ್ಲ ಅಮ್ಮನಿಗೆ ಚೆನ್ನಾಗಿ ಕಾಣಿಸ್ತಾರೆ. ಇಂಡಿಯನ್ ಮಾಮ್ಸ್. ತುಂಬಾ ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಇನ್ನು ಸೂಪರ್ ಆಗಿ ಮಾಡ್ಕೊಂಡು ಹೋಗೋಣ. ಇದೇ ತರ ಪ್ರತಿಯೊಂದು ಹಾಡ್ ಡ್ರಾಪ್ ಮಾಡಿದಾಗೂ ನಿಮ್ಮನ್ನ ಇದೇ ತರ ವಾಪಸ್ ಸ್ಟುಡಿಯೋ ಕರೀತಾ ಇರ್ತೀವಿ. ಎಕ್ಸ್ಪ್ಲೇನ್ ಮಾಡ್ತಾನೆ ಇರಿ ಅದರ ಹಿಂದಿನ ಸ್ಟೋರಿಯನ್ನ. ಬಟ್ ಥ್ಯಾಂಕ್ ಯು ಇವತ್ತು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.